ಮುಂದೆ ಹೋಗದೇ ಇದ್ರೆ ಸ್ವಾಮಿ ಏನ್ ಹೇಳಿದ್ರು, ಫಲ ಕೊಡದ ಮರಗಳನ್ನು ಸವರಿ ಫಲ ಕೊಡುವ ಹಾಗೆ ಮಾಡ್ತಾರೆ, ಅಥವಾ ಫಲ ಕೊಡುವ ಮರಗಳನ್ನು ಸವರಿ ಫಲ ಕೊಡುವ ಹಾಗೆ ಮಾಡ್ತಾರೆ. ಹೃದಯ ಯಾವುದು? ಫಲ ಕೊಡದ ಮರಗಳನ್ನು, ರೆಂಬೆಗಳನ್ನು ಕತ್ತರಿಸಲಾಗುವುದು ಅಂತ ಹೇಳಿದರು. ಕತ್ತರಿಸುವುದು ಮಾತ್ರ ಅಲ್ಲ, ಅದನ್ನು ಬೆಂಕಿಗೆ ಹಾಕಿ ಸುಡಲಾಗುವುದು. ಫಲ ಕೊಡುವ ಮರವನ್ನು ಇನ್ನೂ ಫಲ ಕೊಡುವಂತೆ ಅದನ್ನು ಪೋಷಿಸಲಾಗುವುದು. ಎಲ್ಲಿದೆ? ಯೋಹಾನ 15 ನೋಡಿ. ನಾನು ಹೇಳಿದ್ ಸರಿನಾ ಅಥವಾ ಸ್ವಾಮಿ ಹೇಳಿದ್ ಸರಿನಾ ನೋಡಿ. ನಾನೇ ನಿಜವಾದ ದ್ರಾಕ್ಷಿಮರವು, ನನ್ನ ಪಿತನೇ ತೋಟಗಾರ. ನನ್ನಲ್ಲಿದ್ದು ಫಲ ಕೊಡದ ಕವಲು ಬಳ್ಳಿಗಳೆಲ್ಲ ಅವರು ಕತ್ತರಿಸಿ ಹಾಕುವರು. ಯಾವುದನ್ನು ಕತ್ತರಿಸಿ ಹಾಕ್ತಾರೆ? ಫಲ ಚೆನ್ನಾಗಿ ಕಲಿಯುವವರನ್ನು ಹೆಚ್ಚು ಕಲಿಸ್ತಾರೋ ಕಲಿಯದವರನ್ನು ಕಲಿಸ್ತಾರೆ? ಶಾಲೆಯಲ್ಲಿ ಹೇಗೆ ನಡೆಯುತ್ತೆ? ಟೀಚರ್ ಅವರೇ ಚೆನ್ನಾಗಿ ಕಲಿಯದವರನ್ನು ಕಲಿಸ್ತೀರೋ ಕಲಿಯುವವರನ್ನು ಕಲಿಸ್ತೀರೋ? ಪ್ರಪಂಚದಲ್ಲಿ ಹೇಗೆ ನಡೆಯುತ್ತೆ? ಕಲಿಯದವರನ್ನು ಹೊಡೆದು ಕಲಿಸ್ತಾರೆ ಅಲ್ವಾ? ಅದರಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ರು, ಕಲಿಯದವರನ್ನು ಫಲ ಕೊಡದವುಗಳಂದ್ರೇನು? ಕಲಿಯೋದೇ ಇಲ್ಲ, ಅವರನ್ನು ಕಲಿಸ್ತಾರೆ ಯೇಸು ಸ್ವಾಮಿ? ಇಲ್ಲ ಇಲ್ಲ ಯೇಸು ಸ್ವಾಮಿ ಹೇಳಿದ್ದಾರೆ, ಟ್ರೈ ಮಾಡ್ತೇನೆ ಅಂತೇಳಿ. ಹೇಗೆ? ಇನ್ನೊಂದು ಸಾಮತಿಯಲ್ಲಿ ಹೇಳಿದ್ದಾರೆ, ಸ್ವಾಮಿ ಈ ಮರ ಫಲ ಕೊಡ್ತಾ ಇಲ್ಲ, ಏನು ಮಾಡೋಣ, ಕತ್ತರಿಸಿ ಹಾಕೋದೆ ಅಂತ ಕೇಳುವಾಗ, ಇಲ್ಲ ಅದಕ್ಕೆ ಇನ್ನೂ ಸ್ವಲ್ಪ ಕ್ಲೀನ್ ಮಾಡಿ ಗೊಬ್ಬರ ಹಾಕಿ ನೋಡೋಣ, ಫಲ ಕೊಡುತ್ತಾ ಇಲ್ವಾ ನೋಡೋಣ, 1 ವರ್ಷ ನೋಡೋಣ, ಮತ್ತೆ ಫಲ ಕೊಡದಿದ್ರೆ ನೀವು ಹೇಳಿ ಕಡ್ದಾಕ್ತೇನೆ ಅಂತ. ಈಗ ನಾವು ಬೆಳೀತಾ ಇದ್ದೀವೋ ಇಲ್ವೋ ನಾವು ನೋಡಬೇಕು. ಪ್ರತಿದಿನ ನಾನು ದೇವರಲ್ಲಿ ಬೆಳೀತಾ ಇದ್ದೇನೋ, ವಿಶ್ವಾಸದಲ್ಲಿ ಬೆಳೀತಾ ಇದ್ದೇನೋ, ನಿನ್ನೆ ಇದ್ದ ವಿಶ್ವಾಸದಲ್ಲಿ ಇವತ್ತು ಇದ್ದೇನೋ? ಎಲ್ಲಿ ಮುಟ್ಟಿದ್ರಿ ಅಂತ ಹೇಗೆ ಗೊತ್ತು? ಸಂತ ಪೌಲರು ಹೇಳ್ತಾರೆ, ನಿಮ್ಮ ವಿಶ್ವಾಸವನ್ನ ಪರೀಕ್ಷಿಸಿ ನೋಡಿ. ಹೌದಾ? ಹಾಗಾದ್ರೆ ನಾವು ಪರೀಕ್ಷಿಸಿ ಎಲ್ಲಿ ನೋಡ್ತೇವೆ? ಇವರು ಶಾಲೆಯಲ್ಲಿ ಟೀಚರ್ ಹೇಳ್ತಾರೆ, ಇವರು ಸರಿಯಾಗಿ ಓದ್ತಾ ಇಲ್ಲ ಅಂತ ಹೇಳಿ. ಹಾಗೆ ನೀವು ಹೇಗೆ ಪರೀಕ್ಷೆ ಮಾಡಿ ನೋಡ್ತೀರಿ? ಸುಧಾ ಹೇಗೆ ನೋಡ್ಬೋದು? ಇವ್ರು ಕಲಿತಾ ಇಲ್ಲ ಅಂತ ಹೇಳಿದ್ರೆ ಹೇಗೆ ನೋಡ್ತೀರಿ? ಫಸ್ಟಿಗೆ ನೋಡ್ತೀರಿ ಯಾವ ಸಬ್ಜೆಕ್ಟ್ ಅಲ್ಲಿ ಕಲಿತಾ ಇಲ್ಲ, ಹೌದಾ? ಮತ್ತೇನ್ ಮಾಡ್ತೀರಿ? ಅದರಲ್ಲಿ ಏನು ಅವ್ರು ಸರಿ ಮಾಡ್ತಾ ಇಲ್ಲ, ಯಾಕೆ ಮಾಡ್ತಾ ಇಲ್ಲ ಅಂತೇಳಿ ಪರೀಕ್ಷೆ ಮಾಡಲಿಕ್ಕೆ ನೋಡ್ತೀವಿ. ಹಾಗೆ ನಾನು ದೇವರಲ್ಲಿ ಬೆಳೀತಾ ಇದ್ದೇನೋ ಇಲ್ಲವೋ ಅಂತೇಳಿ ಹೇಗೆ ಗೊತ್ತಾಗುತ್ತೆ? ನನ್ನ ಮಾತುಗಳಿಂದ, ನಮ್ಮ ಮಾತುಗಳಿಂದ ಗೊತ್ತಾಗುತ್ತೆ ನಾನು ದೇವರಲ್ಲಿ ಬೆಳೀತಾ ಇದ್ದೇನೋ ಇಲ್ವೋ. ಹೇಗೆ ಗೊತ್ತಾಗುತ್ತೆ? ನನ್ನ ಮಾತುಗಳಲ್ಲಿ ಗೊತ್ತಾಗುತ್ತೆ, ಕ್ಲಿಯರ್ ಆಗಿ ಗೊತ್ತಾಗುತ್ತೆ ನಾನು ದೇವರಲ್ಲಿ ಬೆಳೀತಾ ಇದ್ದೇನೋ ಅಥವಾ ಬೇರೆ ರೀತಿಯಲ್ಲಿ ಬೆಳೀತಾ ಇದ್ದೇನೋ ಅಂತ. 1 ಕೊರಿಂಥ 11
13:4 ಇರಬೇಕು, 4ರಿಂದ 8. ನೀತಿಯಲ್ಲಿವೆ, ಎಡೆ ಇಲ್ಲ ಅದರಲ್ಲಿ, ಗರ್ವಕ್ಕೆ, ಮರ್ಮಕ್ಕೆ, ಮೆರೆತಕ್ಕೆ, ಮತ್ಸರಕ್ಕೆ, ಸಿಡುಕಿಗೆ, ಸೋಕಿಗೆ, ಸ್ವಾರ್ಥಕ್ಕೆ, ಸೇಡುಗಳೇಣಿಕೆಗೆ ನೆಲೆಯದು. ಪ್ರೀತಿ ಅನೀತಿಯಲ್ಲಿ ಮೆಲಿಯುವುದರಿಂದ ಸತ್ಯದ ಜಯದಲ್ಲಿ ನಂಬುವುದೆಲ್ಲವನ್ನು ನಿರೀಕ್ಷಿಸುವುದೆಲ್ಲವನ್ನು ಸಹಿಸಿಕೊಳ್ಳುವುದು. ಇದೇನಿದು? ಸಹನೆ, ಸರಣೆ, ದಯೆ, ದಾಕ್ಷಿಣ್ಯ ದೇವರ ಗುಣ. ಈಗ ಯೇಸು ಸ್ವಾಮಿಯಲ್ಲಿ ಸೈರಣೆ ಇದೆ, ಯೇಸು ಸ್ವಾಮಿಯಲ್ಲಿ ದಯಾದಾಕ್ಷಿಣ್ಯ ಇದೆ, ಮತ್ತೆ ಅವರಲ್ಲಿ ಗರ್ವ ಇಲ್ಲ, ಹೊಟ್ಟೆ ಕಿಚ್ಚು ಇಲ್ಲ, ಸೊಕ್ಕು ಇಲ್ಲ, ಸ್ವಾರ್ಥ ಇಲ್ಲ, ಸೇಡು ಇಲ್ಲ, ಅನೀತಿಯಲ್ಲಿ ಇನ್ನೊಬ್ಬರಿಗೆ ಅನ್ಯಾಯ ಆದಾಗ ಅದು ಸಂತೋಷ ಪಡೋದಿಲ್ಲ, ಸತ್ಯ ಜಯಿಸುವುದನ್ನು ನೋಡಿ ಸಂತೋಷ ಪಡುತ್ತೆ. ಈಗ ಅಲ್ಲಿ ನಮ್ಮ ಹೆಸರನ್ನು ಹಾಕಿ ಓದೋಣ. ಈಗ ನಾನು ನನ್ನ ಹೆಸರು ಹಾಕ್ತೇನೆ, ನಿಮ್ಮ ಹೆಸರು ಹಾಕೋದಿಲ್ಲ, ನೀವು ನಿಮ್ಮ ಹೆಸರು ಹಾಕ್ಬೇಡಿ. ಅನಿಲಲ್ಲಿ ಸೈರಣೆ ಇದೆ, ಅನಿಲಲ್ಲಿ ದಯಾದಾಕ್ಷಿಣ್ಯ ಇದೆ, ಅನಿಲಲ್ಲಿ ಪ್ರೀತಿಯಲ್ಲಿದೆ, ಅನಿಲಲ್ಲಿ ಗರ್ವ ಇಲ್ಲ, ಹೊಟ್ಟೆ ಕಿಚ್ಚು ಇಲ್ಲ, ಸ್ವಾರ್ಥ ಇಲ್ಲ, ಸೇಡುಗಳಿಲ್ಲ. ಹೀಗೆ ನಿಮ್ಮ ಹೆಸರು ಹಾಕಿ ಒಂದ್ಸಲ ಎಲ್ಲರೂ ಓದ್ತಾ ಹೋಗಿ. ನೀವು ಓದಿ ಫಸ್ಟ್. ಸೂಟ್ ಆಗತ್ತಾ ಅಂತ ಹೇಳಿ ನೀವು ನೋಡ್ಬೇಕು. ಈಗ ಯಾರನ್ನು ಪರೀಕ್ಷಿಸೋದಿಲ್ಲ. ನಿಮ್ಮ ಹೆಸರಿಗೆ ಅದು ಸೂಟ್ ಆಗತ್ತಾ ಅಂತ ನೋಡ್ಬೇಕು. ಅರ್ಥ ಆಯ್ತಾ ನಾನು ಹೇಳಿದ್ದು? ಸುಮಲತಾ ಏನ್ ಕನ್ನಡ ಶಬ್ದ ಸರಿಯಾದದ್ದು? ಹೊಂದಾಣಿಕೆ ಆಗತ್ತಾ ಅಂತೇಳಿ. ರೆಬೆಕ್ಕಾ ಅವರಲ್ಲಿ ಸೈರನ್ ಇದು ತಲೆ ಅಲ್ಲಾಡಿಸ್ಬೇಡಿ. ನೀವು ಒಳಗೆ ನಿಮ್ಗೆ ಗೊತ್ತಾಗ್ಬೇಕು. ಅದ್ರ ನಂತರ ಉತ್ತರ ಕೊಟ್ರೆ. ನಾನು ಇದನ್ನು ಯಾಕೆ ಓದಿಸ್ಲಿಕ್ಕೆ ಹೇಳಿದೆ? ಯಾರಿಗಾದ್ರೂ ಅದನ್ನು ಹೇಳುವಾಗ ಏನು ಅನ್ನಿಸ್ತದೆ? ಎಷ್ಟು ಮಂದಿಗೆ ದುಃಖ ಅನಿಸಿತು? ದುಃಖ ಅನಿಸುತ್ತಲ್ಲ. ಇದನ್ನು ಬರೆದಿರೋದು ಯಾರ ಗುಣ? ಯಾರ ಗುಣ? ನಿಮಗೆ ನೋವು ಮಾಡ್ಲಿಕ್ಕೆ ಬರಲಿ. ನಾನು ಏನು ಹೇಳಿಲ್ಲ, ಅದಕ್ಕೆ ನಿಮ್ಮ ಹತ್ರನೇ ಓದಿ ಅಂತ ಹೇಳೋದು. ನಮಗೆ ದುಃಖ ಆಗತ್ತಾ? ಇಲ್ಲ. ನಾನು ಹಾಗೆ ಇಲ್ಲ ಅಂತ ಅನಿಸುತ್ತಾ? ಇಲ್ಲ. ನನ್ನನ್ನು ಸೇರಿ ಹೇಳ್ತಾ ಇದ್ದೇನೆ. ಏನ್ ಹೇಳ್ತೀರಿ ರಮೇಶ್ ಅವರೇ? ನಾವಿದ್ದೇವೆ ಹಾಗೆ. ಆದ್ರೆ ನಾವು ಹೇಗೆ ಹೇಳ್ತೇವೆ ನಾನು ದೇವರ ಮಗ ಅಂತೇಳಿ? ನಾಯಿಗೆ ನಾಯಿ ಮರಿನೇ ಹುಟ್ಟೋದು, ಬೆಕ್ಕು ಮರಿ ಹುಟ್ಟತ್ತ? ಗುಣ ಬೆಕ್ಕಿದಿರತ್ತ? ನಾಯಿ ಮರಿಗೆ ಯಾವ ಗುಣ ಇರುತ್ತೆ? ಯಾವ ಗುಣ ಇರುತ್ತೆ? ಹಕ್ಕಿಗೆ ಬಾಲ ಇರತ್ತ? ಏನಿರುತ್ತೆ? ಹಕ್ಕಿಗೆ ಯಾವ ಬಾಲ ಇರುತ್ತೆ? ನಾಯಿ ಬಾಲ. ಹಾಗಾದ್ರೆ ನಾವು ಯಾರಾಗಿದ್ದೇವೆ? ದೇವರ ಮಕ್ಕಳು. ಹೇಗೆ ದೇವರ ಮಕ್ಕಳಾಗಿದ್ದೇವೆ? ಹೌದೋ ಇಲ್ಲವೋ? ಲಾಸ್ಟ್ ಟೈಮ್ ಅದ್ರ ಬಗ್ಗೆ ಮಾತಾಡಿದೆವು ಅಂತ ನಾವು ಮಾತಾಡಿದ್ದೇವೆ. ಸ್ವಲ್ಪ ಮಾತಾಡಿದ್ದೇವೆ. ದೇವರ ಮಕ್ಕಳು ಅಂದ್ರೆ ದೇವರು ಅಲ್ಲೋ? ದೇವರ ಮಕ್ಕಳಂದ್ರೆ ದೇವರೇ ಆಗಿರ್ಬೇಕು. ನಾವು ದೇವರಲ್ಲಿ ವಿಶ್ವಾಸ ಇಟ್ಟ ಸಲುವಾಗಿ ದೇವರ ಮಕ್ಕಳಾಗುವ ಹಕ್ಕನ್ನು ಕೊಟ್ಟರು ಅಂತೇಳಿ ಯೋವಾನ 1:12 ಹೇಳುತ್ತೆ. ಓದಿ. ಅದನ್ನು ಓದಿಸಿದ್ದೇನೆ, ನನಗೆ ನೆನಪು ಬಂತಿಲ್ಲ. ನಮ್ಮ ಪ್ರಯತ್ನದಿಂದ ಅಲ್ಲ, ನಮ್ಮ ಒಳ್ಳೆಯತನದಿಂದ ಅಲ್ಲ,
ಯೇಸು ಸ್ವಾಮಿ ಮಾಡಿದ ಪಟ್ಟ ಶ್ರಮದ ಫಲವಾಗಿ ನಾವು ಯೇಸುವಿನಲ್ಲಿ ವಿಶ್ವಾಸ ಇಟ್ಟ ಸಲುವಾಗಿ ದೇವರು ನಮಗೆ ಅವರ ಮಕ್ಕಳಾಗುವ ಹಕ್ಕನ್ನು ಕೊಟ್ಟಿದ್ದಾರೆ. ಏನಾಗುವ ಹಕ್ಕನ್ನು? ಮಕ್ಕಳಾಗುವ ಹಕ್ಕು. ಏನ ಹಕ್ಕನ್ನು? ಸಾಮುವೇಲನಿಗೆ ದೇವರು ಕನಸಲ್ಲಿ ಕರೆದಿರುತ್ತೆ. ಸಾಮುವೇಲನೇ ಅಂತ. ಸಾಮುವೇಲ ಅಮ್ಮನ ಹತ್ರ ಹೋಗಿ ಕೇಳಿದ, ಅಮ್ಮ ಕರೆದಿ ಅಂತ. ಅಮ್ಮ ಹೇಳಿದ್ರು, ಇಲ್ಲ, ಹೋಗಿ ಮಲ್ಕುವ ಅಂತ. ಮತ್ತೆ ದೇವರು ಕರೆದ್ರಂತೆ, ಸ್ಯಾಮುವೇಲ್ ಅಂತ. ಮತ್ತೆ ಸ್ಯಾಮುವೇಲ್ ಹೋಗಿ ಅಮ್ಮನ ಹತ್ರ ಕೇಳಿದಂತೆ. ಅಮ್ಮ ಹೇಳಿದ್ರು, ಇಲ್ಲಪ್ಪ, ಹೋಗಿ ಮಲ್ಕುವ, ಕನಸಲ್ಲಿ ನಿಮ್ಮ ಯಾರೋ ಮಾತಾಡಿರ್ಬೇಕು. ಮೂರನೇ ಸಲ ಸ್ಯಾಮುವೇಲಿಗೆ ಮತ್ತೆ ದೇವರು ಕರೆದ್ರು. ಆಗ ಅಮ್ಮನಿಗೆ ಗೊತ್ತಾಯ್ತು, ಅದು ಕರೆದಿರೋದು ದೇವರೇ ಆಗಿರ್ಬೇಕು ಅಂತ. ಯಾರು ಕರೆದಿದ್ದು ಸ್ಯಾಮುವೇಲಿಗೆ? ದೇವರು. ಇನ್ನೊಂದು ಕರೆದಿದ್ದಾರೆ ದೇವರು, ಎಲ್ಲರನ್ನು ಕರೆದಿದ್ದಾರೆ. ಹೆಸರು ಹಿಡಿದು ಕರೆದಿದ್ದೇನೆ. ಯಾರೂ ದೇವರ ಬಳಿಗೆ ತನ್ನಷ್ಟಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಹೆಸರನ್ನು ಹಿಡಿದು ಕರೆದಿದ್ದೇನೆ. ಸ್ಯಾಮುವೇಲ್, ಸೌಂದರ್ಯ, ಶಿಲ್ಪ, ಸುಧಾ, ಸುಮಾಲತಾ, ರಮೇಶ್ವರ್, ರೆಬೇಕಾ, ನನ್ನನ್ನು ದೇವರು ಕರೆದಿದ್ದಾರೆ. ಏನಾಗ್ಲಿಕ್ಕೆ? ದೇವರ ಮಗನಾಗ್ಲಿಕ್ಕೆ. ಯಾರ ಮಗ ಇದ್ದೀನಿ ನೀನು? ಇವ್ರ ಮಗ ಅಲ್ವಾ ಸ್ಯಾಮ್ಯಲ್? ಯಾರ ಮಗ ಇದ್ದಿ? ನಿಜವಾಗ್ಲೂ ಹೇಳ್ಬೇಕಪ್ಪ, ಯಾರ ಮಗ ಇದ್ದಿ? ನಿಜವಾಗ್ಲೂ ಯಾರ ಮಗ? ಸುಧಾರ್, ನಿಜವಾಗ್ಲೂ ಯಾರ ಮಗಳು ನೀನು? ಸುಧಾ, ಯಾರ ಮಗಳು ನೀನು? ಶಿಲ್ಪ ಯಾರ ಮಗಳು? ಮತ್ತೆ ಇವ್ರು ಹಾಕಿದ್ದಾರೆ ಇಲ್ಲಿ. ನಿಮ್ಗೆ ಡ್ಯೂಟಿ ಹೋಯ್ತು, ಚಿಂತೆ ಇಲ್ಲ, ಚಶ್ಮಾ ತೆಗೆದು ಬಿಡಿ. ಹೌದಾ? ಮಕ್ಕಳು ನಾನು ದೇವರ ಮಗ ಅಂತ ತಿಳ್ಕೊಂಡ್ರೆ ತಂದೆ ತಾಯಿದು ಟೆನ್ಷನ್ ಫಿನಿಶ್. ನಾವು ದೇವರ ಮಕ್ಕಳಿದ್ದೇವೋ ಆಗ್ಲಿಕ್ಕಿದೆಯೋ? ವಾಕ್ಯ ಏನ್ ಹೇಳುತ್ತೆ ನೋಡಿ. ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ ಅದರಂತೆ ಆತನ ಹೆಸರಿನ ನಂಬಿಕೆ ಇಟ್ಟರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರವು ಕೊಟ್ಟರು. ಏನ್ ಕೊಟ್ರು? ಅಧಿಕಾರ ಕೊಟ್ಟಿದ್ದಾರೆ. ಏನ್ ಕೊಟ್ಟಿದ್ದಾರೆ? ಸುಧಾ ಏನ್ ಕೊಟ್ಟಿದ್ದಾರೆ? ಅಧಿಕಾರ ಕೊಟ್ಟಿದ್ದಾರೆ. ಶಿಲ್ಪ ಏನ್ ಕೊಟ್ಟಿದ್ದಾರೆ? ಯಾವ ಅಧಿಕಾರ ಕೊಟ್ಟಿದ್ದಾರೆ? ಯಾವ ಅಧಿಕಾರ ಕೊಟ್ಟಿದ್ದಾರೆ? ಕರ್ನಾಟಕ ನಿಂದು, ಇವ್ರದ್ದು ಮಹಾರಾಷ್ಟ್ರ, ಇವ್ರದ್ದು ಕೇರಳ ಮತ್ತು ತಮಿಳುನಾಡು ಲಾಸ್ಟಲ್ಲಿ ಇದ್ದಾರೆ. ಏನು ಅಧಿಕಾರ ಕೊಟ್ಟಿದ್ದಾರೆ? ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟಿದ್ದಾರೆ. ಈಗ ಮಕ್ಕಳಾಗೋದು ಬಿಡೋದು ಯಾರ ಕೆಲಸ? ನಿಮ್ ಕೆಲಸ. ಅದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವಾ? ಮಾಡ್ತಾ ಇದ್ದೀ ಸ್ಯಾಮುವೆಲ್? ಏನ್ ಹೇಳ್ತೀವಿ? ಹೇಗೆ ಅನ್ಸುತ್ತೆ ನಿಮ್ಗೆ? ಮಾಡ್ತಾ ಇದ್ದೀರಾ ಇಲ್ವಾ? ಮಾಡ್ತಾ ಇದ್ದೇವೆ ಆದ್ರೆ ಹೇಗ್ ಮಾಡ್ತಾ ಇದ್ದೇವೆ? ನಾವು ಮಾಡ್ತಾ ಇರೋದು ಸಕ್ಸಸ್ ಆಗ್ತಾ ಇದೆಯೋ? ಈಗ ಶಾಲೆಗೆ ಹೋಗ್ತೇವೆ ಅಂತ ಹೇಳ್ತೇವೆ. ಶಾಲೆಗೆ ಹೋದಾಗ ನಾನು ಸಕ್ಸಸ್ ಆಗೋದು ಯಾವ್ದ್ರಲ್ಲಿ ಗೊತ್ತಾಗತ್ತೆ? ಕಲಿತಾ ಇದ್ದಾರೆ ಅಂತ ಯಾವ್ದ್ರಲ್ಲಿ ಗೊತ್ತಾಗುತ್ತೆ? ಪರೀಕ್ಷೆ ಮಾಡಿದಾಗ, ಪರೀಕ್ಷೆ ಬರೆದಾಗಲೇ ಗೊತ್ತಾಗುತ್ತೆ. ಇವತ್ತು ಅವ್ರು ಪರೀಕ್ಷೆ ಬರೆದಿದ್ದಾರೆ, ಅವ್ರು ಕಲ್ತಿದ್ದಾರೆ ಇಲ್ಲೋ ಅಂತ ಯಾರಿಗೆ ಗೊತ್ತಾಗ್ಬೇಕು? ಅವರಿಗೆ ಗೊತ್ತಾಗ್ಬೇಕು. ಅದಕ್ಕೆ ಅವ್ರ ಪರೀಕ್ಷೆ ಬೇರೆಯವ್ರ ಕೈಯಲ್ಲಿ ಬರ್ಸಿ ಬಂದಿದ್ದಾರೆ.
ಅಂದ್ರೆ ಪರೀಕ್ಷೆ ಬರೆದು ಬೇರೆಯವರ ಕೈಯಲ್ಲಿ ಪರೀಕ್ಷೆ ಮಾಡಲಿಕ್ಕೆ ಕೊಟ್ಟು ಬಂದಿದ್ದಾರೆ, ಹೌದಲ್ಲ? ಹಾಗೆ ನಾವು ಯಾವತ್ತಾದರೂ ನಾವು ದೇವರ ಮಕ್ಕಳಾಗಿದ್ದೇವೋ ಅಂತೇಳಿ ಪರೀಕ್ಷೆ ಮಾಡಿದ್ದೇವ, ಮಾಡ್ತಾ ಇದ್ದೇವಾ, ಅಥವಾ ಅದರ ಬಗ್ಗೆ ಗೊತ್ತೇ ಇರಲಿಲ್ವೋ? ಕೊನೆಗೆ ಲಾಸ್ಟಿಗೆ ಮೋಸ ಆಗತ್ತೆ ನೋಡಿ. ಕೊನೆಗೆ ಮೋಸ ಆಗತ್ತೆ. ಒಂದೇ ಮನೆಯವರು ಒಬ್ರು ಮಾತ್ರ ಮುಂದೆ ಸೀಟಲ್ಲಿದ್ದಾರೆ, ಉಳಿದವರೆಲ್ಲರೂ ಹಿಂದೆ ನಿಂತು ಕೈಯೆಲ್ಲ ಎಸ್ತಾರೆ, ನಮಗೂ ಬರ್ಲಿಕ್ಕೆ ಸುಸಾಧ್ಯ ಅಂತ ಹೇಳುವಂತೆ. ಹಾಗಿದ್ರೆ ಹೇಗಾಗ್ಬೋದು? ತಾಯಿ ಮಾತ್ರ ಮುಂದೆ ಹೋಗ್ಬಿಟ್ಟು ತಂದೆ ಹಿಂದೆ, ಮಕ್ಕಳು ಹಿಂದೆ ಬಿದ್ದುಬಿಟ್ರೆ ತಾಯಿಯ ಸಮಾಧಾನ ಇರುತ್ತೆ, ತಂದೆಗೆ ಸಮಾಧಾನ ಇರ್ಬೋದಾ? ತಂದೆ ಮಾತ್ರ ಮುಂದೆ ಹೋಗ್ಬಿಟ್ರೆ? ಹಾಗಾದ್ರೆ ನಾವೆಲ್ಲರೂ ಏನ್ ಮಾಡ್ಬೇಕು? ಒಬ್ಬರನ್ನೊಬ್ಬರು ಪರೀಕ್ಷಿಸ್ಬೇಕು. ಯಾವ ವಿಷಯದಲ್ಲಿ? ಹೇಗೆ ನಾವು ಪ್ರಪಂಚದ ವಿಷಯದಲ್ಲಿ ನಮ್ಮನ್ನು ಪರೀಕ್ಷಿಸ್ತೇವೋ, ನಾವು ಹೇಗೆ ಪರೀಕ್ಷಿಸ್ತೇವೆ ಪ್ರಪಂಚದಲ್ಲಿ? ನಾನು ಒಳ್ಳೇದಾಗಿ ದುಡಿತಾ ಇದ್ರೆ ನಾನು ಸಕ್ಸಸ್ ಆಗಿದ್ದೇನೆ ಅಂತೇಳಿ, ಹೌದಾ? ಈ ಪ್ರಪಂಚದಲ್ಲಿ ಹೇಗೆ ಹುಡುಕೋದು? ನಾನು ಈ 1 ಕೊರಿಂಥ 13:4 ಪ್ರಕಾರ ನನ್ನ ಮಾತುಗಳು, ನಾನು ಓಡಾಡುವ ವಿಷಯ, ಇತರರೊಂದಿಗೆ ಇರುವ ಸಂಬಂಧ, ನನ್ನ ಕುಟುಂಬದೊಂದಿಗೆ ಇರುವ ಸಂಬಂಧದಲ್ಲಿ ನನ್ನಲ್ಲಿ ಬದಲಾವಣೆ ಆಗ್ತಾ ಇದೆ ಆದರೆ ನಾನು ಬೆಳೀತಾ ಇದ್ದೇನೆ, ಇಲ್ಲಾದ್ರೆ ಏನೋ ಕಾಯಿಲೆ ಇದೆ. ಈಗ ಹೇಗೆ ಬೆಳಿಬೋದು? ಪ್ರಾರ್ಥನೆ ಮಾಡಬೇಕು. ಈಗ ಅರ್ಥ ಆಗಿದೆ ಪ್ರಾರ್ಥನೆ ಮಾಡೋದಂದ್ರೆ ಏನು ಅಂತೇಳಿ? ಎಷ್ಟು ಮಂದಿಗೆ ಅರ್ಥ ಆಯ್ತು? ಸುಧಾನಿಗೆ ಅರ್ಥ ಆಯ್ತು? ಯಾರಿಗೆ ಅರ್ಥ ಆಗಿದೆ? ಯಾರು ಹೇಳ್ತೀವಿ? ಈಗ ಹೇಗೆ ಪ್ರಾರ್ಥನೆ ಮಾಡ್ತೀರಿ ನೀವೆಲ್ಲ? ಕೊಡುವಂತ ಕೇಳ್ತಾರೆ, ಆದ್ರೆ ಸಿಗ್ತಾ ಇದೆ. ಕೊಡುವಂತ ಕೇಳ್ತಾ ಇಲ್ಲ. ಇಷ್ಟಾದ್ರೂ ಇಂಪ್ರೂವ್ ಆಗಿದ್ದೀರಲ್ಲ. ನೀವೇನಾದ್ರೂ ಕೇಳ್ತಾ ಇದ್ದೀರಿ? ಶಿಲ್ಪ ಇಲ್ಲ. ಮತ್ತೆ ಏನು ನಂಬ್ತಾ ಇದ್ದೀರಿ? ಯಾವುದನ್ನು ಕೊಟ್ಟಿದ್ದಾರೆ ಅಂತ ನಂಬ್ತೀರಿ? ನಮಗೆ ದೇವರಿಂದ ಏನಾದ್ರೂ ಸಿಗ್ಬೇಕಾದ್ರೆ ಏನ್ ಮಾಡಬೇಕು? ದೇವರು ಹೇಳಿದ ಮಾತನ್ನು ನಂಬಬೇಕು. ನನಗೆ ಏನಾದ್ರೂ ದೇವರಿಂದ ಸಿಗ್ಬೇಕಾದ್ರೆ ನಾನು ಮಾಡ್ಲಿಕ್ಕಿರೋ ಒಂದೇ ಒಂದು ವಿಷಯ, ನಾನು ನಂಬಬೇಕು. ಏನನ್ನ? ದೇವರು ಹೇಳ್ತಾ ಇರೋದನ್ನು ನಂಬಬೇಕು. ಎಲ್ಲರೂ ಹೇಳೋಣ, ನನಗೆ ಸ್ವಲ್ಪ ಜೋರು, ನನಗೆ. ನಾನು ಜೋರಲ್ಲಿ ಮಾತ್ರ ಹೊರಗಡೆ ಇರೋರೆಲ್ಲ ಇಲ್ಲಿ ಬಂದು ಸೇರ್ಕೊಳ್ತಾರೆ. ನನಗೆ ದೇವರಿಂದ ಏನಾದರೂ ಸಿಗಬೇಕಾದರೆ ನಾನು ದೇವರು ಹೇಳಿದ ಮಾತನ್ನು ನಂಬಬೇಕು. ನನಗೆ ದೇವರಿಂದ ಏನಾದರೂ ಪಡೆಯಬೇಕಾದರೆ ಬರೇ ದೇವರು ಹೇಳಿದ ಮಾತನ್ನು ನಂಬಬೇಕು. ಏನ್ ಮಾಡಬೇಕು? ನನಗೆ ಏನಾದರೂ ಬೇಕಾದರೆ ನನ್ನ ಅಪ್ಪನಿಂದ ನಾನು ಕೇಳಬೇಕಂತ ಇಲ್ಲ. ನಾನು ಅವರು ಹೇಳಿದ ಮಾತನ್ನು ನನ್ನ ಬಾಯಲ್ಲಿ ಹಾಕಿ ನುಡಿಯುತ್ತಾ ಕಂಟಿನ್ಯೂಸ್ ಆಗಿ ಅದನ್ನೇ ಹೇಳ್ತಾ ನಂಬ್ತಾ ಹೋದ್ರೆ ಅದು ನನಗೆ ಏನಂತ ನಂಬಬೇಕು? ನಾನು ಏನು ನಂಬ್ತಾ ಇದ್ದೇನೆ ಅದು ಸಿಕ್ಕಿದೆ ಅಂತೇಳಿ ನಂಬ್ತಾ ಹೋದ್ರೆ ಒಂದಿನ ಅದು ಕಾಣಲಿಕ್ಕೆ ಸಿಗತ್ತೆ. ಸಿಂಪಲ್ ಶಾರ್ಟ್ಕಟ್. ಈಗ ಅರ್ಥ ಆಗಿದೆ? ಉದ್ದ ಮಾಡಿ ಹೇಳಲಿಲ್ಲ ನನಗೆ. ಈಗ ದೇವರು ನನಗೂ ಕಲಿಸ್ತಾರೆ, ನೀವು
ನಾನು ಬೆಳೀತಾ ಬರ್ತೇನೆ ದೇವರಲ್ಲಿ. ದೇವರು ನನಗೂ ಕಲಿಸ್ತಾರೆ ಸಿಂಪಲ್ ಸರಳವಾಗಿ ಬೋಧಿಸ್ಲಿಕ್ಕೆ. ಹೇಗೆ ಗೊತ್ತಾಯಿತು? ನಾನು ಬೋಧಿಸ್ತಾ ವಿಶ್ವಾಸದಿಂದ ಹೋಗ್ತಾ ಇರುವಾಗ ದೇವರು ನನಗೆ ಕಲಿಸ್ತಾರೆ 10 ಗಂಟೆ ಬೋಧನೆ ಮಾಡೋದನ್ನು 10 ನಿಮಿಷದಲ್ಲಿ, 10 ನಿಮಿಷದಲ್ಲಿ ಮಾಡೋದನ್ನು 1 ನಿಮಿಷದಲ್ಲಿ. ಹೇಗೆ ಆಯಿತು? ನಾನು ನಂಬಿಕೊಂಡು ಮಾಡ್ತಾ ಇದ್ದೆ. ಏನು? ದೇವರು ನನಗೆ ಕಲಿಸ್ತಾ ಇದ್ದಾರೆ, ನಾನು ಮಾಡ್ತಾ ಇದ್ದೇನೆ, ನನ್ನಲ್ಲಿ ಬದಲಾವಣೆ ಕಾಣ್ತಾ ಇದ್ದೇನೆ. ಹೀಗೆ ಮಾಡ್ತಾ 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 ನಾನು ಕಾಯ್ತಾ ಇಲ್ಲ ದೇವರನ್ನ, ಅವ್ರು ಮಾಡ್ತಾರೆ ಅಂತೇಳಿ, ಮಾಡಿದ್ದಾರೆ ಅಂತೇಳಿ ನಂಬಿ ಮಾಡ್ತಾ ಇದ್ದೇನೆ. ಇಲ್ಲಿಗೆ ಬಂದಾಗಲೂ ಇಲ್ಲಿ ಅದ್ಭುತಗಳನ್ನು ಯಾರು ಮಾಡ್ತಾರೆ ಅಂತ ಬಂದಿದ್ದೇನೆ, ದೇವರೇ ಮಾಡ್ತಾರೆ. ಅದರಿಂದ ಏನಿಲ್ಲ, ನನಗೆ ಯಾವ ಕೆಲಸ ಇಲ್ಲ, ಚಿಂತೆ ಇಲ್ಲ. ನಿನ್ನೆ ಒಬ್ಬರು ಫೋನ್ ಮಾಡಿದರು, ಅವ್ರು ಹೇಳ್ತಾ ಇದ್ರು ಹಾಸ್ಪಿಟ್ಲಿಗೆ ಹೋಗಿ ಬಂದರು, ಎಲ್ಲ ಸ್ಕ್ಯಾನ್ ಮಾಡಿದರು, ಆದರೆ ಹಾರ್ಟಲ್ಲಿ ತುಂಬ ಪೇಯ್ನ್ ಇದೆ. ಏನಿದೆ? ತುಂಬ ಪೇಯ್ನ್ ಇದೆ. ಈಗ ನಾನು ಅವರಿಗೆ ಏನು ಕಲಿಸ್ಬೇಕು? ಫಸ್ಟಿಗೆ ಈಗ ನೀವೆಲ್ಲ ಎಕ್ಸ್ಪರ್ಟ್ ಆಗಿರ್ಬೇಕು. ಈಗ ಏನು ಕಲಿಸ್ಬೇಕು ಅವರಿಗೆ? ಮೊದಲಿಗೆ ದೇವರು ಈಗ ನಿಮ್ಮನ್ನ ಹೊರಗೆ ಕಳಿಸಲಿಕ್ಕೆ ಸಿದ್ಧತೆ ಪಡಿಸ್ತಾ ಇದ್ದಾರೆ. ನೀವು ಚೆನ್ನಾಗಿ ಕಲಿತೀರಾದರೆ ನೀವು ಹೋಗಿ ಅನೇಕರನ್ನ ದೇವರ ಬಳಿಗೆ ತರ್ತೀರಿ, ಅವರ ಕಷ್ಟಗಳನ್ನು ಸರಿಪಡಿಸ್ಕೊಳ್ಳಿಕ್ಕೆ ಮಾರ್ಗದರ್ಶನವನ್ನು ಕೊಡ್ತೀರಿ. ಕಲಿಯದೆ ಹೋದರೆ ಇಲ್ಲೇ ಇರ್ತೀರಿ, ನೀವು ಕಷ್ಟದಲ್ಲಿ ಇರ್ತೀರಿ. ಸೈತಾನನಿಗೆ ಗೊತ್ತಾಗತ್ತೆ ಇವರು ಟುಸ್ ಪಟಾಕಿ ಅಂತೇಳಿ. ಶಿಲ್ಪ ಟುಸ್ ಪಟಾಕಿ, ಸುಧಾ ಟುಸ್ ಪಟಾಕಿ, ರೆಬೆಕಾ ಅವರು ಟುಸ್ ಪಟಾಕಿ, ಸೌಂದರ್ಯನೂ ಟುಸ್ ಪಟಾಕಿ. ಗೊತ್ತಾದ್ಮೇಲೆ ಏನು ಮಾಡ್ತಾನೆ? ಗೋಣಿಯಲ್ಲಿ ಹಾಕಿ ಹೊಡಿತಾನೆ. ಮತ್ತೆ ಎಲ್ಲರನ್ನು ಏನು ಮಾಡ್ತಾನೆ? ಎಲ್ಲರೂ ಹಿಡಿದು ಒಂದ್ಸಲ ಎದ್ಕೊಂಡು ಬಂದಿದ್ದೀರಿ ಎಲ್ಲರೂ, ಮತ್ತೆ ಹಿಡಿತಾನೆ. ನೀವು ಸ್ಟ್ರಾಂಗ್ ಆಗದಿದ್ದರೆ ಮತ್ತೆ ಹೊಡಿತಾನೆ. ಯಾಕೆ ಗೊತ್ತಾ? ದೇವರು ಪರ್ಮಿಷನ್ ಕೂಡ ಕೊಡ್ತಾರೆ. ದೇವರು ಹೇಳಿರೋದೇನು? ಫಲ ಕೊಡದ ಮರಗಳು ಫಲ ಕೊಡುವಂತೆ ಅದಕ್ಕೆ ಏನಾಗ್ತಾರೆ? ಗೊಬ್ಬರ ಹಾಕ್ತಾರೆ. ಆಗ ಪೆಟ್ಟು ಬೀಳತ್ತೆ. ಪೆಟ್ಟು ಬಿದ್ದಾಗ ಮನುಷ್ಯ ಮತ್ತೆ ದೇವರೇ 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 ಅಂತ ಹೇಳ. ಅದಕ್ಕೆ ಬದಲು ಆ ಪೆಟ್ಟು ಸಿಗುವ ಮೊದಲೇ ನಾನು ಬಿದ್ದುವಂತನಾದರೆ ದೇವರು ಹೇಳುವ ಮಾತಿಗೆ ಕಿವಿ ಕೊಡ್ತೇನೆ, ಅದನ್ನು ನಂಬಲಿಕ್ಕೆ ಪ್ರಯತ್ನಿಸ್ತೇನೆ. ನನ್ನಲ್ಲಿ ಸಮಸ್ಯೆ ಆದಾಗ ಅದನ್ನು ಪರಿಹರಿಸಿಕೊಳ್ಳಲಿಕ್ಕೆ ನಾನು ದೇವರಿಗೆ ಮಾರ್ಗದರ್ಶನಕ್ಕಾಗಿ ಬೇಡ್ತೇನೆ ಹೊರತು ದೇವರೇ ಸರಿಪಡಿಸ್ರಿ ಅಂತ ಹೇಳೋದಿಲ್ಲ. ಯಾಕೆ? ದೇವರು ನನ್ನ ಅಪ್ಪ ಆಗಿದ್ದಾರೆ. ಅವ್ರು ಹೇಳಿದ್ದಾರೆ, ನಾನು ನಿನ್ನ ಜೊತೆಗೆ ಇದ್ದೇನೆ, ಹೆದರಬೇಡ, ನಾನು ಸರಿಪಡಿಸ್ತೇನೆ ಅಂತ ಹೇಳಿದಿರಾ? ಇಲ್ಲ, ನಾನು ನಿನ್ನ ಜೊತೆಗಿದ್ದೇನೆ. ನಾನು ಹೇಳಿರುವ ಮಾತುಗಳನ್ನು ನೀನು ಉಪಯೋಗಿಸಿ ಅದರ ಮೂಲಕ ನೀನು ಜಯ ಹೊಂದಬೇಕು. ಇದು ದೇವರು ತನ್ನ ಮಕ್ಕಳಿಗೆ ಕಲಿಸುವ ರೀತಿ. ಈಗ ನಾನು ಮಗ ಅಲ್ಲದಿದ್ದರೆ ಡಿಫ್ರೆಂಟ್. ಚರ್ಚಿಗೆ ಹೋಗ್ಬೇಕು, ತೆಂಗಿನಕಾಯಿ ಕೊಡಬೇಕು, ಬತ್ತಿ ಹಚ್ಚಬೇಕು, ದೇವ್ರು ಮಾಡ್ತಾರಂತ ಮನೆಗೆ ಬರಬೇಕು. ಅದು ಭಕ್ತನ ಕೆಲಸ. ಮಗ ಹಾಗೆ ಅಲ್ಲ. ಮಗ ಅಪ್ಪನನ್ನು ನೋಡ್ತಾನೆ, ಅಪ್ಪ ಹೇಗೆ ಮಾಡ್ತಾನೆ ಹಾಗೇ ಬೀಡಿ ಹಿಡಿತಾನೆ, ಹಾಗೇ ಬೆಂಕಿ ಹಚ್ಚಿ ಊದಿ ನೋಡ್ತಾನೆ. ಅವರು ಹೋಗಿ ಬುಕ್ 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 ಅಂತ ಬಿಡ್ತಾ ಇದ್ರೆ ಅವನು ಬುಕ್ ಬುಕ್ ಅಂತ ಬಿಡ್ಲಿಕ್ಕೆ ಟ್ರೈ ಮಾಡ್ತಾರೆ. ಏನು ಹೇಳ್ತಿದ್ದಾರೆ ಸರ್? ಮಕ್ಕಳು ಹೇಗೆ ಟ್ರೈ ಮಾಡ್ತಾರೆ? ಹೌದಾ ಇಲ್ಲ? ಕರೆಕ್ಟ್. ಹಾಗೆ ನಾವು ದೇವರ ಮಕ್ಕಳಾಗಿದ್ದರೆ ದೇವರ ಅಧಿಕಾರ ಕೊಟ್ಟಿದ್ದಾರೆ. ನಾನೇನು ಮಾಡ್ತೇನೆ? ನನ್ನ ಅಪ್ಪನನ್ನು ನೋಡ್ತೇನೆ, ಅಪ್ಪನ ಹಾಗೆ ಕಾಪಿ ಮಾಡಲಿಕ್ಕೆ ನೋಡ್ತೇನೆ. ಅಪ್ಪ ಅದ್ಭುತಗಳನ್ನು ಮಾಡಿದ್ದಾರೆ ಆದರೆ ನಾನು ಅದ್ಭುತಗಳನ್ನು ಮಾಡ್ತೇನೆ. ಅಪ್ಪ ಕ್ಷಮಿಸಿದಾನಾದರೆ ನಾನು ಕ್ಷಮಿಸ್ತೇನೆ. ಅದಕ್ಕೇನು ದೊಡ್ಡ ಕಷ್ಟ ಇಲ್ಲ. ನಾನೇನು ಮಾಡಬೇಕು? ನಾನು ಕ್ಷಮಿಸುವವನಾಗಬೇಕಾದ್ರೆ ಏನಾಗಬೇಕು? ನನಗೆ ವಾಕ್ಯ ಗೊತ್ತಿರಬೇಕು.
ಏನು, ಯೇಸು ಸ್ವಾಮಿ ನನ್ನನ್ನು ಶಿಲುಬೆಯಿಂದ ಸಂಪೂರ್ಣವಾಗಿ ಕ್ಷಮಿಸಿದ್ದಾರೆ ಮತ್ತು ಅವರ ಪ್ರೀತಿಯನ್ನು ನನ್ನ ಹೃದಯದಲ್ಲಿ ಧಾರಾಳವಾಗಿ ಸುರಿದಿದ್ದಾರೆ. ಆ ಪ್ರೀತಿಯ ಮೂಲಕ ನಾನು ಎಲ್ಲರನ್ನೂ ಕ್ಷಮಿಸಿ ಪ್ರೀತಿಸುತ್ತೇನೆ. ಇದನ್ನೇ ಅವನು ನುಡಿತಾ ಇದ್ರೆ ಸಂಜೆ ಒಳಗೆ ಅವನು ಕ್ಷಮಿಸಿರ್ತಾನೆ. ಆ ಗುಣ ಅವನಲ್ಲಿ ಇರುತ್ತೆ. ಪ್ರತಿದಿನ ಅಭ್ಯಾಸ ಮಾಡ್ತಾನಾದ್ರೆ ಅವನು ಕ್ಷಮಿಸುವ ವ್ಯಕ್ತಿ ಆಗ್ತಾನೆ. ಈಗ ನನ್ನಲ್ಲಿರುವ ಗುಣಗಳನ್ನು ಹೇಗೆ ಎಕ್ಸ್ಚೇಂಜ್ ಮಾಡ್ಬೋದು? ವಾಕ್ಯವನ್ನ ನಂಬಿ ನುಡಿದು ಅದನ್ನೇ ಪ್ರಾಕ್ಟೀಸ್ ಮಾಡಿ. ಸಿಟ್ಟು ಬರುತ್ತಾದ್ರೆ ನಾನು ಯೇಸು ಸ್ವಾಮಿಯ ಆತ್ಮದಿಂದ ಅಭಿಷೇಕ ಹೊಂದಿದ್ದೇನೆ, ಯೇಸುವಿನ ಪ್ರೀತಿಯು ನನ್ನಲ್ಲಿ ನೆಲೆಸಿದೆ, ನಾನು ಕ್ಷಮಿಸಿ ಪ್ರೀತಿಸುವವನಾಗಿದ್ದೇನೆ ಅಂತೇಳಿ ನಾನು ನನಗೇ ನುಡಿದು ನಾನೇನು ಮಾಡ್ತೇನೆ, ನಂಬಲಿಕ್ಕೆ ಸ್ಟಾರ್ಟ್ ಮಾಡ್ತೇನೆ. ಒಂದು ದಿನ ನಾನೇನಾಗಿರ್ತೇನೆ, ಪ್ರೀತಿಸುವವನಾಗಿರ್ತೇನೆ. ನನಗೆ ಯಾರ ತಪ್ಪು ಕಾಣೋದಿಲ್ಲ. ಯಾರು ಎಷ್ಟು ಸಲ ತಪ್ಪು ಮಾಡಿದ್ರು, ಯಾರು ಎಷ್ಟು ಸಲ ಮೋಸ ಮಾಡಿದ್ರು ಅವನನ್ನು ಮತ್ತೆ ನಾನು ಪ್ರೀತಿಸುವವನಾಗ್ತೇನೆ. ಏನು ಹೇಳ್ತಾ ಇದ್ದೇನೆ? ನನಗೆ ಏನಾದರೂ ಬೇಕಾದರೆ ಏನು ಮಾಡಬೇಕು? ನನಗೆ ಏನು ಬೇಕೋ ಅದಕ್ಕೆ ಸರಿಯಾದ ವಾಕ್ಯ ನಾನು ಹುಡುಕಬೇಕು. ಹುಡುಕಿ ಆ ವಾಕ್ಯವನ್ನು ಬಾಯಲ್ಲಿ ನುಡಿಲಿಕ್ಕೆ ಸ್ಟಾರ್ಟ್ ಮಾಡಿ ನಂಬಬೇಕು. ನಾನು ಆ ವ್ಯಕ್ತಿಗೆ, ಈಗ ಹಾರ್ಟ್ ಪ್ರಾಬ್ಲಮ್ ಇದ್ದವನಿಗೆ ನಾನು ಏನು ಹೇಳಬೇಕು? ಈಗ ನಿಮಗೆ ಕಲಿಸಿದ್ದೇನೆ, ಏನು ಮಾಡಬೇಕು? ಮೊದಲು ಅವನಿಗೆ ನಾನು ಹೇಳಿದೆ, ನೋಡಪ್ಪ, ಯೇಸು ಸ್ವಾಮಿ ನಿನ್ನಗೋಸ್ಕರ ಶಿಲುಬೆಯಲ್ಲಿ ಜೀವ ಕೊಟ್ಟಿದ್ದಾರೆ. ನಿನ್ನ ರೋಗ ಶಾಪ ಎಲ್ಲವನ್ನೂ ಅವರು ತೆಗೆದುಕೊಂಡು ನಿನ್ನನ್ನು ಗುಣಪಡಿಸಿದ್ದಾರೆ. ಹೀಗೆ ಅಂತೇಳಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನೀನು ನಂಬುತ್ತೀಯಾ ಅಂತ ಕೇಳಿದೆ. ಅವನು ಉತ್ತರ ಕೊಟ್ಟ, ಹೌದು ನಂಬ್ತೇನೆ, ಯೇಸು ಸ್ವಾಮಿ ನನ್ನನ್ನು ಗುಣಪಡಿಸ್ತಾರೆ ಅಂತೇಳಿ. ಮತ್ತೆ ನಾನು ಅವನಿಗೆ ಹೇಳಿದೆ, ನೀನೀಗ ನಿನ್ನ ಹೃದಯ ಹೇಳ್ತಾ ಇದೆ ನಿನಗೆ ನೋವಿದೆ ಅಂತೇಳಿ, ದೇವರು ಹೇಳ್ತಾ ಇದ್ದಾರೆ ನಿನ್ನನ್ನು ಗುಣಪಡಿಸಿದ್ದೇನೆ ಅಂತೇಳಿ, ನೀನು ಯಾವುದನ್ನು ನಂಬ್ತೀಯ ಅಂತ ಕೇಳಿದೆ. ಅವನು ಹೇಳ್ದ, ದೇವರು ನನ್ನನ್ನು ಗುಣಪಡಿಸ್ತಾರೆ ಅಂತೇಳಿ ನಂಬ್ತೇನೆ. ನಾನು ಮತ್ತೆ ಪ್ರಶ್ನೆ ಕೇಳಿದೆ, ನೋಡು ಚೆನ್ನಾಗಿ ಕೇಳು, ನೀನು ಹೇಳುವುದಕ್ಕೂ ದೇವರು ಹೇಳುವುದಕ್ಕೂ ವ್ಯತ್ಯಾಸ ಇದೆ. ನಿನ್ನ ಮಾತು, ನಿನ್ನ ನಂಬಿಕೆ ದೇವರ ಮಾತಿಗೆ ಸರಿಯಾಗಿದ್ದರೆ ಅದು ನೆರವೇರುತ್ತೆ. ನಿನ್ನ ನಂಬಿಕೆ, ನಿನ್ನ ಮಾತು ದೇವರ ವಾಕ್ಯಕ್ಕೆ ವಿರುದ್ಧವಾಗಿದ್ದರೆ ಅದು ನಡೆಯೋದಿಲ್ಲ. ಮತ್ತೆ ಹೇಳಿದೆ, ನೀನು ಪಾಪದ ಪಾಲಿಗೆ ಸತ್ತು ನೀತಿವಂತನಾಗಿ ಜೀವಿಸುವಂತೆ ಯೇಸು ಸ್ವಾಮಿ ನಿನ್ನ ರೋಗ ಪಾಪ ಶಾಪಗಳನ್ನು ತನ್ನ ಮೇಲೆ ತೆಗೆದುಕೊಂಡು ಶಿಲುಬೆಯಲ್ಲಿ ಮರಣ ಹೊಂದಿದ್ದಾರೆ, ನಿನ್ನನ್ನು ಗುಣಪಡಿಸಿದ್ದಾರೆ ಅಂಥೇಳಿ ಯೇಸು ಸ್ವಾಮಿ ಹೇಳ್ತಾರೆ. ಆದರೆ ನಿನ್ನ ಪರಿಸ್ಥಿತಿ ಹೇಳ್ತಾ ಇದೆ, ನಿನಗೆ ಹೃದಯದಲ್ಲಿ ನೋವಿದೆ. ಈಗ ಎರಡರಲ್ಲಿ ಯಾವುದನ್ನು ನಂಬ್ತಿ ಅಂತ ಮತ್ತೆ ಕೇಳಿ. ಅವನು ಹೇಳ್ದ, ಯೇಸು ಸ್ವಾಮಿ ನನ್ನನ್ನು ಗುಣಪಡಿಸಿದ್ದಾರೆ ಅಂತೇಳಿ ನಂಬ್ತೇನೆ. ಮತ್ತೆ ಕೇಳಿದೆ, ಕರೆಕ್ಟಾ? ಆದರೆ ನಿನ್ನ ಹೃದಯ ಹೇಳ್ತಾ ಇದೆಯಲ್ಲ ನೋವಿದೆ ಅಂತೇಳಿ. ಎಲ್ಲ ಡಾಕ್ಟರ್ಗಳು ಅದರಲ್ಲಿ ಏನು ಸ್ಕ್ಯಾನಲ್ಲಿ ಸಿಗಲಿಲ್ಲ. ಈಗ ನೀನು ಹೇಳ್ತೀನಿ, ನಾನು ದೇವರು ಹೇಳೋದನ್ನೇ ನಂಬ್ತೇನೆ ಅಂತ ಹೇಳ. ಅದರ ನಂತರ ಅದೇ ಪ್ರಾರ್ಥನೆಯನ್ನು, ಅದೇ ವಾಕ್ಯವನ್ನು ಒಂದು 15-20 ಸಲ ಅವನ ಹತ್ರ ಹೇಳಿಸಿದೆ. ಅವನು ಅದರಲ್ಲಿ ಧ್ಯಾನ ಮಗ್ನನಾದ. ಏನಾದ? ಅದನ್ನೇ ನೆನೆಸ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡ. ಅದೇ ವಾಕ್ಯ, ನಾನು ಪಾಪದ ಪಾಲಿಗೆ ಸತ್ತು ನೀತಿವಂತನಾಗಿ ಜೀವಿಸುವಂತೆ ಕ್ರಿಸ್ತ ಯೇಸು ನನ್ನ ಮೇಲಿದ್ದ ಪಾಪ ಶಾಪ ರೋಗಗಳನ್ನು ತನ್ನ ಮೇಲೆ ಹೊತ್ತುಕೊಂಡು ಶಿಲುಬೆಯಲ್ಲಿ ಮರಣ ಹೊಂದಿದ್ದಾರೆ. ಅದು ಬಿಟ್ಟು ಬೇರೆ ಏನು ಯೋಚನೆ ಮಾಡಲಿಕ್ಕೆ ಹೋಗಲಿಲ್ಲ. ನಾನು ನಿಲ್ಲಿಸಿದ್ರು ಅವನು ನಿಲ್ಲಿಸಿರಲಿಲ್ಲ. ಯಾಕೆ? ಅವನು ಅದನ್ನೇ ನೋಡ್ತಾ ಇದ್ದಾನೆ, ಅದನ್ನೇ ಕಾಣ್ತಾ ಇದ್ದಾನೆ, ಅದನ್ನೇ ನಂಬ್ತಾ ಇದ್ದಾನೆ. ಒಂದು 5 ನಿಮಿಷ ಮುಂದೆ ಕರ್ಕೊಂಡು ಹೋದೆ, ಮತ್ತೆ ಸ್ಟಾಪ್ ಮಾಡಿಸಿದೆ. ಕೇಳಿದೆ, ಈಗ ನೋಡು ನಿನ್ನ ಹೃದಯದ ಮೇಲೆ ನಿನ್ನ ಕಣ್ಣು ಹಾಯಿಸು, ಈಗ ಹೇಳು ಏನಾಗಿದೆ. ಈಗ ಹೇಳಿದ ಹೃದಯದಲ್ಲಿ ನೋವಿಲ್ಲ. ಹೇಗಾಯಿತು? ಅವನು ಯಾವಾಗ ಅವನ ಮನಸ್ಸಿನ ಯೋಚನೆಯನ್ನು ಬದಲಾಯಿಸಿ ದೇವರು ಹೇಳುವುದನ್ನು ನಂಬಲಿಕ್ಕೆ ಪ್ರಯತ್ನಿಸಿದ್ನೋ ಅದು ಅವನಲ್ಲಿ ಕಂಡಿತು. ಏನು ಕಂಡಿತು? ಅವನು ಏನು ನಂಬುತ್ತಾ ಇದ್ದನೋ ಅದು ಶರೀರದಲ್ಲಿ ಅವನಿಗೆ ಕಾಣಲಿಕ್ಕೆ ಸಿಕ್ಕಿತು. ಹಾಗೆ ಪ್ರತಿಯೊಂದು ವಿಷಯಗಳು ನಾವು ದೇವರು ಹೇಳಿದ ವಾಕ್ಯಗಳನ್ನು ನಂಬಿದಾಗ ಅದು ನನ್ನಲ್ಲಿ ನೆರವೇರುತ್ತೆ. ನನಗೆ ಕೆಲಸ ಏನು?
ಬಾಯಲ್ಲಿ ವಾಕ್ಯಗಳನ್ನು ಹಾಕಿ ಜೋರಾಗಿ ನುಡಿಯೋದು, ಅದನ್ನೇ ನೆನೆಸ್ಕೊಳ್ತಾ ಇರೋದು. ಸಮಸ್ಯೆ ಬಗ್ಗೆ ನೋಡ್ಲಿಕ್ಕಿಲ್ಲ. ನಾನೇನಾಗಿರ್ತೇನೆ? ಸ್ವಸ್ಥನಾಗಿರ್ತೇನೆ. ಹೇಗೆ ಗೊತ್ತು? ಆ ವಾಕ್ಯ ಹಾಗೆ ಹೇಳತ್ತೆ. ಅಷ್ಟೇ ಮಾಡ್ಲಿಕ್ಕಿರೋದು. ನಂಬೋದಂದ್ರೆ ಏನು? ಬೇರೆಯವರ ವಿಷಯ ನಾನು ಕಿವಿಗೆ ಹಾಕೋದಿಲ್ಲ. ಈಗ ಒಬ್ಬ ಹೇಳ್ತಾನೆ, ನೀನು ಈಗ ಅನಿಲ್ ತುಂಬಾ ಕೆಟ್ಟ ಮನುಷ್ಯ, ಹಾಗೆ ಹೀಗೆ ಹೀಗೆ ಹಾಗೆ ಅಂತೇಳಿ ನನ್ನ ಕಿವಿಗೆ ಬೀಳುತ್ತೆ. ನನ್ನಲ್ಲಿ ಏನು ಹುಟ್ಟತ್ತೆ? ಏನು ಬರುತ್ತೆ? ಸಿಟ್ಟು ಬರುತ್ತೆ. ಆ ಸಿಟ್ಟಲ್ಲಿ ನಾನು ಏನು ಮಾಡ್ಬೋದು? ಮರ್ಡರ್ ಕೂಡ ಮಾಡ್ಬೋದು ಅಲ್ವಾ? ಸಿಟ್ಟು ಎಷ್ಟು ಬರುತ್ತೆ ಅದರ ಮೇಲೆ ಹೊಂದ್ಕೊಂಡು ನಾನು ಅದನ್ನ ಕಿವಿಗೆ ಹಾಕದೆ, ದೇವರು ನನ್ನನ್ನು ಹೇಳ್ತಾರೆ, ಅನಿಲ್ ನೀತಿವಂತನಾಗಿದ್ದಾನೆ, ಅವನು ಯೇಸುವಿನ ಆತ್ಮದಿಂದ ತುಂಬಿಕೊಂಡಿದ್ದಾನೆ, ಅವನಲ್ಲಿ ಯೇಸುವಿನ ಪ್ರೀತಿ ಇದೆ, ಸಹನೆ ಇದೆ, ದಯೆ ಇದೆ, ಕರುಣೆ ಇದೆ, ಮಮತೆ ಇದೆ, ಸ್ವಾರ್ಥ ಇಲ್ಲ. ಹೀಗೆ ನಾನು ಹೇಳ್ತಾ ಇರ್ತೇನೆ. ನಾನು ಏನಾಗಿರ್ತೇನೆ? ಶಾಂತನಾಗಿರ್ತೇನೆ. ಅವನು ಹೇಳಿದ ವಾಕ್ಯ ಏನಾಗಿರುತ್ತೆ? ಅದು ಸತ್ತೋಗಿರುತ್ತೆ. ಇಲ್ಲಿ ಏನಾಗಿರುತ್ತೆ? ಪ್ರೀತಿ ಇರುತ್ತೆ. ಆ ವ್ಯಕ್ತಿಯ ಮೇಲೆ ಏನಿರುತ್ತೆ? ಪ್ರೀತಿ ಇರುತ್ತೆ. ಹಾಗಾದ್ರೆ ನಾನೇನಾದೆ? ಪ್ರೀತಿಸೋಣ. ದಿನ ನಾನು ಇದನ್ನೇ ಮಾಡ್ತಾನ ಆಗಿದ್ರೆ, ಈಗ ನನಗೆ ಕಲಿಯೋದ್ರಲ್ಲಿ ಇಂಟ್ರೆಸ್ಟೇ ಇಲ್ಲ. ಈಗ ನಾನೇನು ಮಾಡಬೇಕು? ನನಗೆ ಕಲೀಲಿಕ್ಕೆ ಇಂಟ್ರೆಸ್ಟ್ ಇದೆ, ಆದರೆ ನನಗೆ ಆಗ್ತಾ ಇಲ್ಲ. ನಾನು ಆಲಸಿಯಾಗಿದ್ದೆ. ನನಗೆ ಅದರಿಂದ ಬದಲಾವಣೆ ಆಗ್ಬೇಕಾದ್ರೆ ಏನು ಮಾಡಬೇಕು? ನಾನು ದೇವರ ಮನಸ್ಸನ್ನು ಹೊಂದಿದ್ದೇನೆ. ನನ್ನಲ್ಲಿ ದೇವರ ಮನಸ್ಸು ಇದೆ, ದೇವರ ಜ್ಞಾನ ನನ್ನಲ್ಲಿದೆ. ಯೇಸು ಸ್ವಾಮಿ ನನ್ನನ್ನು ಅಭಿಷೇಕಿಸಿದ್ದಾರೆ. ಆ ಯೇಸು ಸ್ವಾಮಿ ಅವರ ಪ್ರೀತಿಯಿಂದ ನನ್ನನ್ನು ತುಂಬಿದ್ದಾರೆ. ಸೈತಾನನಿಗೆ ನನ್ನ ಮೇಲೆ ಅಧಿಕಾರವಿಲ್ಲ. ಯೇಸುವಿನ ರಕ್ತ ನನ್ನೊಳಗೆ ಹರಿಯುತ್ತಾ ನನ್ನಲ್ಲಿ ಸೈತಾನನು ಮಾಡಿರುವ ಎಲ್ಲ ಕುತಂತ್ರಗಳನ್ನು ನಾಶಪಡಿಸಿ ನನ್ನನ್ನು ಸಂಪೂರ್ಣವಾಗಿ ಯೇಸುವಿಗೆ ಹೋಲುವಂತೆ ಮಾರ್ಪಡಿಸಿದೆ. ನಾನು ಬುದ್ಧಿವಂತನಾಗಿದ್ದೇನೆ, ನಾನು ಚೈತನ್ಯ ತುಂಬಿದವನಾಗಿದ್ದೇನೆ. ಹೀಗೆ ನಾನು ದಿನ ನುಡಿತಾ ಹೋದರೆ ನಾನು ರೂಪಾಂತರ ಹೊಂದಿದ್ದೇನೆ. ಯೇಸುಸ್ವಾಮಿ ಹೇಳಿದ್ರು, ನೀವು ಶ್ರಮ ಪಡಬೇಡಿ, ಮೊಣಕಾಲು ಹಾಕಬೇಡಿ, ಆದರೆ ಪ್ರೀತಿ ಇರಲಿ ದೇವರ ಬಗ್ಗೆ, ಭಯ ಇರಲಿ. ಭಯ ಅಂದರೆ ಒಂದು ಇದೆ, ಪೆಟ್ಟಿನ ಭಯ, ಆ ಭಯ ಅಲ್ಲ. ದೇವರು ಹೇಳಿದ್ದು ಪ್ರೀತಿಯ ಭಯ. ಏನು ಗೊತ್ತಾ ಪ್ರೀತಿಯ ಭಯ? ಹೇಳಿ ನೋಡೋಣ. ಸುಮಲತಾ ಅವರೇ, ನೀವು ತುಂಬಾ ಎಕ್ಸ್ಪೀರಿಯನ್ಸ್ ಮಾಡಿದ್ದೀರ ಅದರಲ್ಲಿ. ಪ್ರೀತಿಯ ಭಯ ಅಂದ್ರೆ ಏನು? ಪ್ರೀತಿ ಅಂದ್ರೆ ನಾನು ಏನಾದ್ರೂ ಯಾರಿಗಾದ್ರೂ ನೋವು ಮಾಡಿದ್ರೆ ನನಗೆ ನೋವು ಆಗೋದು. ನಾನು ಏನಾದ್ರೂ ದೇವರ ವಾಕ್ಯಕ್ಕೆ ತಪ್ಪಿ ನಡೆದರೆ ನನಗೆ ನೋವಾಗುತ್ತೆ. ಆ ಪ್ರೀತಿಯ ಭಯದ ಬಗ್ಗೆ ದೇವರು ಹೇಳಿದ್ರು. ಪೆಟ್ಟಿನ ಭಯ ಅಲ್ಲ, ಮರಣದ ಭಯ ಅಲ್ಲ, ನರಕಕ್ಕೆ ಹೋಗುವ ಭಯ ಅಲ್ಲ, ದೇವರಲ್ಲಿರುವ ಪ್ರೀತಿಯ ಭಯ. ದೇವರ ವಾಕ್ಯ ಹೇಳುತ್ತೆ, ಭಯದಿಂದ ಸಿದ್ಧಿಗೆ ಬಂದದ್ದು ಪ್ರೀತಿಯಿಂದ ಸಿದ್ಧಿಗೆ ಬಂದದ್ದಲ್ಲ. ಭಯದಿಂದ ಬಂದದ್ದು ಅದು ದೇವರು ನನಗೆ ನರಕಕ್ಕೆ ಕಳಿಸ್ತಾರೆ ಅಂತೇಳಿ ನಾನು ಪ್ರೀತಿಸ್ತಾ ಇರೋದು ಇಲ್ಲ. ನಾನು ಗಂಡನನ್ನ ಅಥವಾ ಹೆಂಡತಿಯನ್ನ ಪ್ರೀತಿಸ್ತಾ ಇರೋದು ಅವಳು ನನ್ನನ್ನು ಚೆನ್ನಾಗಿ ನೋಡಿಕೊಳ್ತಾ ಇಲ್ಲ ಅಂತೇಳಿ. ನೋಡಿಕೊಳ್ಳೋದಿಲ್ಲ. ಅವ್ರು ನೋಡಿಕೊಳ್ಳದಿದ್ರೂ ನಾನು ಪ್ರೀತಿಸ್ತೇನಾ? ಇದು ಪ್ರೀತಿ. ನನ್ನನ್ನು ಹೆಂಡತಿ ಪ್ರೀತಿಸಬಾರ್ದು ಅಥವಾ ಗಂಡ ಪ್ರೀತಿಸಬಾರ್ದು, ಆದರೆ ನಾನು ಪ್ರೀತಿಸ್ತಾ ಇರ್ಬೇಕು. ನನ್ನನ್ನು ಯಾರು ಪ್ರೀತಿಸ್ತಾ ಇರಬಾರ್ದು, ನನ್ನನ್ನು ಯಾರು ಹೊಗಳ್ತಾ ಇರಬಾರ್ದು, ಆದ್ರೂ ನಾನು ಎಲ್ಲರನ್ನ ಹೊಗಳ್ತಾ ಇದ್ದೇನೆ, ಪ್ರೀತಿಸ್ತಾ ಇದ್ದೇನೆ, ಅವರ ಒಳಿತಿಗಾಗಿ ಶ್ರಮಿಸ್ತಾ ಇದ್ದೇನೆ. ಆದರೆ ನನ್ನಲ್ಲೇನಿದೆ? ಪ್ರೀತಿ ಇದೆ. ಇಂಥ ವ್ಯಕ್ತಿ ನಾನು ಆಗ್ಬೇಕಾದ್ರೆ, ಅಂದ್ರೆ ದೇವರ ಮಗನಾಗ್ಬೇಕಾದ್ರೆ ನಾನೇನು ದೇವರಲ್ಲಿ ಕೇಳಬೇಕಂತ ಇಲ್ಲ. ಅಧಿಕಾರವನ್ನು ಕೊಟ್ಟಿದ್ದಾರೆ. ಏನ್ ಕೊಟ್ಟಿದ್ದಾರೆ? ಪ್ರಿನ್ಸಿಪಲ್ ಆಗುವ ಅಧಿಕಾರವನ್ನೇ ಕೊಟ್ಟಿದ್ರೆ ಪ್ರಿನ್ಸಿಪಲ್ ಆಗೋದು ನನ್ನ ಕೈಲಿರೋದಾ ಅಥವಾ ಪ್ರಿನ್ಸಿಪಲ್ ಕೈಲಿರೋದ? ಶಾಲೆನೇ ನನ್ನ ಹತ್ರ ಹೇಳತ್ತೆ, ನಿಮ್ಗೆ ಬೇಕಾದಾಗ ನೀವು ಪ್ರಿನ್ಸಿಪಲ್ ಆಗಿ, ನಿಮ್ಗೆ ಬೇಕಾದ್ರೆ ತಗೊಳ್ಳಿ ಅಂತ. ಹಾಗೆ ದೇವರು ಹೇಳಿದ್ದಾರೆ, ನಿನಗೆ ಮಗನಾಗುವ ಅಧಿಕಾರವನ್ನು ಕೊಟ್ಟಿದ್ದೇನೆ. ಈಗ ಆಗೋದು ಬಿಡೋದು ನನಗೆ ಬಿಟ್ಟಿದೆ. ಕೊನೆಗೆ ಪಶ್ಚಾತ್ತಾಪ ಪಡಬಾರ್ದು. ಸತ್ತ ಮೇಲೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಇದು ಒಂದೇ ಜೀವನ. ಈ ಜೀವನದಲ್ಲಿ ನಾನು ನನಗೆ ಬೇಕೋ ಬೇಡೋ ಅಂತೇಳಿ ನಾನು ನಿರ್ಧಾರ ಮಾಡಬೇಕು. ದೇವರು ಹೇಳ್ತಾರೆ, ಶಾಪವನ್ನು ಆಶೀರ್ವಾದವನ್ನು ನಿನ್ನ ಮುಂದೆ ಇಟ್ಟಿದ್ದೇನೆ, ಇದಕ್ಕೆ ಭೂಮಿ ಆಕಾಶಗಳೇ ಸಾಕ್ಷಿ. ನಾನು ಹೇಳುತ್ತೇನೆ, ನೀನು ಆಶೀರ್ವಾದವನ್ನೇ ಆರಿಸಿಕೋ, ಶಾಪವನ್ನು ಆರಿಸಿಕೊಳ್ಬೇಡ ಅಂತೇಳಿ. ಈಗ ದೇವರು ನಮಗೆ ಎಲ್ಲವನ್ನೂ ಮಾಡಿ ಇಟ್ಟಿದ್ದಾರೆ. ಯೇಸು ಸ್ವಾಮಿಯ ಮೂಲಕ ಮಕ್ಕಳಾಗುವ ಹಕ್ಕನ್ನು ಕೊಟ್ಟಿದ್ದಾರೆ.
ಈ ಜೀವನಕ್ಕೆ ಬೇಕಾಗುವ ಪ್ರತಿಯೊಂದು ನನಗೇನು ಸಮಸ್ಯೆ ಬಂದರೂ ನಾನೇ ಸಾಲ್ವ್ ಮಾಡಿಕೊಳ್ಬೋದು. ದೇವರ ಹಾಗೆ ನನ್ನನ್ನು ಮಾಡಿ ಇಟ್ಟಿದ್ದಾರೆ. ಆದರೆ ನಾನು ದೇವರ ಹಾಗೆ ಆಗಲಿಕ್ಕೆ ಹೋಗ್ತೇನೋ, ದೇವರ ಹಾಗೆ ಅದನ್ನೆಲ್ಲವನ್ನು ಉಪಯೋಗಿಸಿ ದೇವರ ಹಾಗೆ ಇರಲಿಕ್ಕೆ ಬಯಸ್ತೇನೋ ಇಲ್ಲವೋ ನನಗೆ ಹುಟ್ಟಿದೆ. ಅನೇಕ ಸ್ಕೂಲ್ಗಳಿದೆ. ನಾನು ಕಲಿಯದೇ ಇದ್ರೆ ಏನು ಪ್ರಯೋಜನಕ್ಕೆ ಬರೋದಿಲ್ಲ. ನಾನು ಕಲಿತ್ರೆ ಆ ಸ್ಕೂಲಲ್ಲಿ ನಾನು ಒಳ್ಳೆಯ ಸ್ಟೂಡೆಂಟ್ ಆಗಿದ್ದೆ. ಹಾಗೆ ನಾನು ದೇವರ ವಾಕ್ಯವನ್ನು ದಿನ ರಾತ್ರಿ ನುಡಿಯೋನಾಗಿದ್ದರೆ, ನನ್ನಲ್ಲಿ ಏನು ತಪ್ಪಿದೆ ಅಂತ ಹುಡುಕಿ ನಾನು ನನ್ನ ಯೋಚನೆಯನ್ನು ಬದಲಾಯಿಸಲಿಕ್ಕೆ ಸಿದ್ಧನಿದ್ದರೆ, ನನ್ನನ್ನು ರೂಪಾಂತರಗೊಳಿಸ್ಲಿಕ್ಕೆ ಸಿದ್ಧನಿದ್ದರೆ ಎಲ್ಲ ನನ್ನ ಕೈಯಲ್ಲಿದೆ. ಬೆಣ್ಣೆ ಕೈಯಲ್ಲಿದ್ದರೆ ತುಪ್ಪ ಮಾಡಲಿಕ್ಕಾಗತ್ತಾ? ಬೆಣ್ಣೆಯಿಂದ ತುಪ್ಪ ಮಾಡ್ಬೋದಾ? ದೇವರು ಎಲ್ಲವನ್ನ ಮಾಡಿ ನನ್ನ ಕೈಗೆ ಕೊಟ್ಟಿದ್ದಾರೆ. ನೀವು ಮಾಡ್ಕೊಳ್ತೀರೋ, ನಿಮ್ಮನ್ನು ನೀವು ಗುಣಪಡಿಸ್ಕೊಳ್ತೀರೋ ಅಥವಾ ಇನ್ನೊಬ್ಬರಿಗೆ ಕಾಯ್ತೀರೋ? ನಾನು ನಿನ್ನೆ ಫ್ರೀ ಆದ ನಂತರ ಫೋನ್ ಮಾಡ್ಲಿಕ್ಕೆ ಹೋದೆ. ಮತ್ತೆ ಒಂದು ಯೋಚನೆ ಬಂತು, ಬೇಡ ಅಂತ. ಯಾಕೆ? ನೀವು ಗುಣ ಆಗಬಾರ್ದು ಅಂತ. ದೇವರ ಚಿತ್ತ ಒಬ್ಬನು 1 ಸೆಕೆಂಡ್ ಕೂಡ ಕಷ್ಟ ಪಡಬಾರದು ಅಂತೇಳಿ. ಆದರೆ ಯೇಸು ಸ್ವಾಮಿ ಹೇಳಿದರೆ, ಈ ಲೋಕದಲ್ಲಿ ನಿಮಗೆ ಕಷ್ಟ ಇದೆ, ನಾನು ಅದನ್ನು ಜಯಿಸಿದ್ದೇನೆ, ನೀವು ಜಯಿಸ್ತೀರಿ ಅಂತೇಳಿ. ಇಂಥ ಸಮಸ್ಯೆ ಬಂದಾಗಲೇ ನನಗೆ ಪ್ರಾಕ್ಟೀಸ್ ಮಾಡಲಿಕ್ಕೆ ಟೈಮ್ ಇರುವಂಥದ್ದು. ಮೊನ್ನೆ ಧ್ಯಾನ ಕೂಟದಲ್ಲಿ ಒಂದು ಮಗು ತುಂಬ ಸೀರಿಯಸ್ ಇತ್ತು. ಅದಕ್ಕೆ ಶ್ವಾಸ ತೆಗಿಲಿಕ್ಕೆ ಆಗ್ತಾ ಇರಲಿಲ್ಲ. ಏನಾಗ್ತಾ ಇರಲಿಲ್ಲ? ಶ್ವಾಸ ತೆಗಿಲಿಕ್ಕೆ. ಅದರ ಸಮಸ್ಯೆ ಏನಂತ ತಂದೆ ತಾಯಿ ಗೊತ್ತಿಲ್ಲ. ಅವ್ರು ಹೇಳೋದು ಸೆಕೆ ಬಂದಾಗ ಹಾಗೆ ಆಗತ್ತೆ ಅಂತೇಳಿ. ನಾನು ಹೇಳಿದೆ, ಅದನ್ನೊಂದು 100 ಸಲ ಹೇಳಿದ್ರು ಅವರು. ಅದಾದಾಗ ಹೀಗೆ ಆಗತ್ತೆ, ಹೀಗೆ ಆಗುವಾಗ ಆಗ ಆಗತ್ತೆ. ನಾನು ಹೇಳಿದೆ, ನಿಮ್ಮ ಬಾಯಿ ಮುಚ್ಚಿ ಒಂದ್ಸಲ. ನಿಮಗೆ ದೇವರಿಂದ ಏನು ಆಗಬೇಕು ಅದನ್ನೇ ಹೇಳಿ ಅಂತ ಹೇಳಿದ್ರೆ, ಅವರು ಡಾಕ್ಟರ್ ಹತ್ರ ಹೋಗಿ ಸಮಸ್ಯೆ ಹೇಳಿದಾಗೇನೆ ಹೇಳ್ತಾರೆ. ನಾನು ಕೇಳಿದೆ, ಆ ಮಗುವಿಗೆ ಆರೋಗ್ಯ ಬೇಕಲ್ವಾ? ಸಮಸ್ಯೆ ಯಾಕೆ ಹೇಳ್ತೀರಿ? ಅಗತ್ಯ ಏನಿದೆ? ನಾನು ಅಂಗಡಿಗೆ ಹೋಗಿ ನನಗೆ ಮನೆಯಲ್ಲಿ ಊಟಕ್ಕೆ ಏನಿಲ್ಲ, ಎಲ್ಲರೂ ಕಾಯ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಕ್ಕಿ ಸಿಗತ್ತಾ? ಏನು ಹೇಳ್ಬೇಕು ಸುಧಾ? ಅಂಗಡಿಯವನಿಗೆ ಏನು ಹೇಳಿದ್ರೆ ಬೇಗ ಸಿಗುತ್ತೆ? ಅಕ್ಕಿ ಬೇಕು ಅಂದ್ರೆ ಅವ್ನು ಸೀದಾ ಕೊಟ್ಟು ಬಿಡ್ತಾನೆ. ನಾವು ದೇವರ ಹತ್ರ ಮಾತಾಡ್ಲಿಕ್ಕೂ ನಮಗೆ ಬರಲ್ಲ. ಏನಾಗ್ತಾ ಆಯ್ತು ಶಿಲ್ಪ? ನಿನಗೇನು ಬೇಕು ದೇವರಿಂದ? ನಿನಗೇನು ಬೇಕು ದೇವರಿಂದ? ನಿಮ್ಮ ಅಪ್ಪನ ಏನದು ಕ್ರೂಸರ್ಗೆ ಜನ ಬರ್ತಾ ಇದ್ದಾರೆ, ಬೇರೆಯವರ ಕ್ರೂಸರಿಗೆ ಜನ ಬರ್ತಾ ಇಲ್ಲ. ಏನ್ ಕಾರಣ? ಕೀರ್ತನೆ 91 ಹೇಳ್ತಾರೆ, 1000 ಹೆಣಗಳು ನಿನ್ನ ಅಕ್ಕಪಕ್ಕದಲ್ಲಿ ಬಿದ್ದಿದ್ದರು ಕೇಡೊಂದು ಬಾರದು ನಿನ್ನ ಪಾಲಿಗೆ. ಅದು ಯಾರಲ್ಲಿ ನಡೆಯುತ್ತೆ? ಯಾರ ಆ ವಾಕ್ಯವನ್ನ ದಿನ ರಾತ್ರಿ ಧ್ಯಾನಿಸ್ತಾ ಇದ್ದಾನೋ, ನಂಬುತ್ತಾ ಇದ್ದಾನೋ, ಅವನಲ್ಲಿ ಮಾತ್ರ ನಡೆಯುತ್ತೆ. ಈಗ ನಾಳೆ ಸಾಯ್ತಾನಾದ್ರೆ ಇವತ್ತು ಯಾವ ಪ್ರಾರ್ಥನೆ ಮಾಡಬೇಕು ಅವನು? ಈಗ ಸ್ವಲ್ಪ ಹೊತ್ತಿನಲ್ಲಿ ಸಾಯ್ತಾನಾದ್ರೆ ಯಾವ ಪ್ರಾರ್ಥನೆ ಮಾಡಬೇಕು? ಒಬ್ಬ ವಿದ್ವಾಂಸನ ಹತ್ರ ಹೋಗಿ ಕೇಳಿದಂತೆ, ದೈವ ಭಕ್ತನ ಹತ್ರ, ಸ್ವಾಮಿ ನಾನು ಯಾವಾಗ ಪ್ರಾರ್ಥಿಸ್ಬೇಕು ಅಂತ ಹೇಳಿ. ಅದಕ್ಕೆ ದೈವ ಭಕ್ತ ಹೇಳಿದಂತೆ, ನೀವು ಸಾಯೋದಕ್ಕೆ 1 ನಿಮಿಷ ಮೊದಲು ಪ್ರಾರ್ಥಿಸಿದ್ರೆ ಆಯ್ತು. ಈಗ ಯಾವಾಗ ಸಾಯ್ತಾನಂತ ಯಾವಾಗ ಗೊತ್ತು? ಯಾವಾಗ ಸಮಸ್ಯೆ ಬರುತ್ತೆ ಅಂತ ಯಾವಾಗ ಗೊತ್ತು? ಸಂತ ಪೌಲರೇನು ಹೇಳ್ತಾರೆ? ನಿರಂತರವಾಗಿ ಪ್ರಾರ್ಥಿಸಿ. ನಾವು ಹಿಂದೆ ಹೇಗೆ ಪ್ರಾರ್ಥಿಸ್ತಿದ್ದೆವು? ದೇವರೇ 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 ಕಾಪಾಡ್ರಿ ಕಾಪಾಡ್ರಿ ಕಾಪಾಡ್ರಿ. ಗುಂಡಿಗೆ ಬಿದ್ದಾಯ್ತು, ಕಾಲು ಮುರಿದು ಆಯ್ತು, ಆಸ್ಪತ್ರೆಯಲ್ಲಿ ಸೇರಿಸಿ ಆಯ್ತು,
ಅಲ್ಲಿ ಡಾಕ್ಟರ್ ಕಟ್ಟಿ ಹಾಕಿ ಅದನ್ನ ಸಿಮೆಂಟ್ ಎಲ್ಲ ಹಾಕಿ ಕಟ್ಟಿ ಹಾಕಿ ಆಯ್ತಪ್ಪ ದೇವ್ರು ಕಾಪಾಡಿದ್ರು ಅಂತ ಹೇಳ್ತಾರೆ. ಈಗ ಕಾಪಾಡಿದ್ ಯಾರು? ಡಾಕ್ಟರ್. ದೇವ್ರು ಯಾರಾದ್ರು? ಡಾಕ್ಟರ್. ತುಂಬಾ ತಲೆನೋವು ಬರ್ತಾ ಇತ್ತು, ಟ್ಯಾಬ್ಲೆಟ್ ತಕೊಂಡೆ, ಅಬ್ಬಾ ದೇವ್ರು ಗುಣಪಡಿಸಿದ್ರು. ಗುಣ ಹೊಂದಿದ್ದು ಹೇಗೆ? ಮತ್ತೆ ದೇವ್ರ ಮೇಲೆ ಹೇಳ್ತೀವಿ. ಈಗ ದೇವ್ರು ಯಾರಾದ್ರೂ ಆಯ್ತು, ಟ್ಯಾಬ್ಲೆಟ್ ಆಯ್ತು, ಟ್ಯಾಬ್ಲೆಟ್ ತಕೊಳ್ಬೇಡಿ ಅಂತ ಹೇಳ್ತಾ ಇದ್ದೆ. ಎದುರಿಸ್ಲಿಕ್ಕೆ ಕಲಿಯದೇ ಇದ್ರೆ ಸಣ್ಣ ಸಣ್ಣ ವಿಷಯಗಳಲ್ಲಿ ವಿಶ್ವಾಸಿ ಆಗುವವನಿಗೆ ದೊಡ್ಡ ದೊಡ್ಡ ವಿಷಯಗಳಲ್ಲಿ ಜವಾಬ್ದಾರಿಯನ್ನು ಕೊಡ್ತಾರೆ. ಸಣ್ಣ ವಿಷಯಗಳಲ್ಲೇ ನಾನು ಇಂಟ್ರೆಸ್ಟ್ ಇಲ್ಲದವನಾದರೆ, ನಾನು ಆಗ ಹೇಳಿದೆ, ಒಬ್ಬನು ಕೇಳಲಿಕ್ಕೆ ಬಂದ ಇಂಟ್ರೆಸ್ಟಲ್ಲಿ ಅರ್ಧದಲ್ಲಿ ಪಿಡ್ಚೋ ಇಲ್ಲವೇ ಇಲ್ಲ, ಅವನಿಗೆ ಇಂಟ್ರೆಸ್ಟೇ ಇರಲಿಲ್ಲ. ಯಾಕೆ? ಅವನು ಪ್ರಪಂಚದಲ್ಲಿ ಒಂದು ದಾರಿ ಹುಡುಕಿದ್ದಾನೆ. ಇಲ್ಲಿ ಹೋಗುತ್ತೆ ನೋಡಿ, ಕಾರ್ನರಿಂದ ಹೋಗಿ ಅದರ ಕೆಲಸ, ಅದರ ಊಟ ಎಲ್ಲ ಮಾಡ್ಕೊಂಡು ಮನೆಯಿಂದ ಹೋಗುತ್ತೆ. ದುಡ್ಡು ಖರ್ಚು ಮಾಡುತ್ತೆ, ಇಲ್ಲ, ಶ್ರಮ ಪಡುತ್ತೆ, ಹೌದು. ಆದರೆ ಯಾವ ಮಾರ್ಗ? ಕತ್ತಲೆಯಲ್ಲಿ ಬರಬೇಕು, ಯಾರು ಹೊಡಿತಾರ ನೋಡ್ಬೇಕು. ಅಷ್ಟು ಕಷ್ಟಪಡೋದಕ್ಕಿಂತ ದಿನ ರಾತ್ರಿ ದೇವರು ಹೇಳಿದ ಮಾತನ್ನ ನಂಬಿ ನನಗೇನು ಬೇಕೋ, ನನ್ನ ಮನೆಯಲ್ಲಿ ಏನು ಪರಿವರ್ತನೆ ಆಗಬೇಕು, ಅದನ್ನು ನಾನು ದಿನ ರಾತ್ರಿ ನುಡಿತಾ ವಿಶ್ವಾಸಿಸಲಿಕ್ಕೆ ಪ್ರಾರಂಭಿಸಿದರೆ ಮನೆ ತನ್ನಿಂದ ತಾನೇ ಸರಿಯಾಗುತ್ತೆ. ಆದರೆ ನನಗೆ ಮನಸ್ಸಿದೆಯೋ ದೇವರ ಮಗನಾಗಲಿಕ್ಕೆ? ನಾನು ಇದನ್ನು ಮನೆಯಲ್ಲಿ ಮಾಡಿ ನೋಡಿದಾಗ ನನ್ನ ಮನೆ ಸಕ್ಸಸ್ ಆಯಿತು. ಈಗ ನನಗೆ ಧೈರ್ಯ ಹುಟ್ಟಿತು. ಇನ್ನೂ ಕಂಪ್ಲೀಟ್ ಆಗಲಿಲ್ಲ, ಏನು ಇನ್ನೂ ಪೂರ್ಣ ಆಗಲಿಲ್ಲ ಮನೆ. ನನ್ನ ಮನೆ ಗೋಡೆ ಮೇಲೆ ಬರುವ ಗೊತ್ತಾಯ್ತು ನನಗೆ, ಇದು ನನಗೆ ಕಟ್ಲಿಕ್ಕೆ ಆಗತ್ತೆ ಅಂತ. ನಾನೇನು ಮಾಡ್ತೇನೆ? ನಾನು ಇನ್ನೊಬ್ಬರ ಮನೆ ಕಟ್ಲಿಕ್ಕೆ ಹೋಗ್ತೇನೆ. ಇದು ನನಗೆ ಕಟ್ಲಿಕ್ಕೆ ಆಗತ್ತೆ. ಇದು ನನಗೆ ಸ್ವಲ್ಪ ಸಮಯ ಸಾಕು, 5 ನಿಮಿಷ ಸಾಕು ಪ್ರಾರ್ಥಿಸ್ಲಿಕ್ಕೆ, ನನ್ನ ಸಮಸ್ಯೆ ಸಾಲ್ವ್ ಮಾಡಲಿಕ್ಕೆ. ಈಗ ನಾನು ಯಾರಿಗೋಸ್ಕರ ಹೆಚ್ಚು ಸಮಯ ಖರ್ಚು ಮಾಡ್ತೇನೆ? ಬೇರೆಯವರ ಸಮಸ್ಯೆ ಸರಿ ಮಾಡ್ಲಿಕ್ಕೆ ಹೋಗ್ಬಾರ್ದು, ಮಾರ್ಗದರ್ಶನ ಕೊಡ್ಲಿಕ್ಕೆ ಹೋಗಿ. ನಾನು ನಿಮ್ಮ ಸಮಸ್ಯೆ ಸರಿ ಮಾಡಿದ್ನ ಮಾರ್ಗದರ್ಶನ ಕೊಟ್ಟೆ. ಎಲ್ಲರೂ ಏನು ಮಾಡ್ತಾರೆ? ಸಮಸ್ಯೆ ಸರಿ ಮಾಡ್ತಾರೆ. ಅದಕ್ಕೆ ದೆವ್ವ ಬಿಟ್ಟು ಹೋಗಿದ್ದು ಮತ್ತೆ ಬರುತ್ತೆ. ಯಾಕೆ ದೆವ್ವ ಬಿಟ್ಟು ಹೋಗಿದ್ದು? ಪ್ಯಾಸ್ಟರ್ ವಿಶ್ವಾಸದಲ್ಲಿ. ಯಾಕೆ ದೆವ್ವ ಮತ್ತೆ ಬಂತು? ಪ್ಯಾಸ್ಟರ್ ಹಾಕಿದ ಹೋದ ಕೂಡಲೇ ಇಲ್ಲಿ ಈ ವ್ಯಕ್ತಿಯಲ್ಲಿ ಏನಿಲ್ಲ, ವಿಶ್ವಾಸ ಇಲ್ಲ. ಅವನೇನು ಯೋಚಿಸಿದ? ದೇವರು ಕಾಪಾಡ್ತಾನೆ. ಈಗ ಯಾರು ಕಾಪಾಡಬೇಕು? ದೇವರ ಶಕ್ತಿಯನ್ನು ಉಪಯೋಗಿಸಿ ವಿಶ್ವಾಸದ ಮೂಲಕ ಅವನು ಅದನ್ನು ಜಯಿಸಬೇಕು, ಅವನು ಅದನ್ನು ಎದುರಿಸಬೇಕು. ಯಾಕೋಬನ ಪತ್ರ 1ನೇ ಅಧ್ಯಾಯ 4:7 ಹೇಳುತ್ತೆ, ನೀವು ಸೈತಾನನನ್ನ ಎದುರಿಸಿ ನಿಲ್ಲಿ, ಆಗ ಅವನು ನಿಮ್ಮಿಂದ ಪಲಾಯನಗೊಳ್ಳುವನು. ನನ್ನ ಸಹೋದರರು, ನಿಮ್ಮ ನಂಬಿಕೆಗೆ ಆಗುವ ಪರಿಶೋಧನೆಯು ತಾಳ್ಮೆಯುಂಟು ಮಾಡುತ್ತದೆ. ತಿಳಿದು ನೀವು ನಾನಾ ವಿಧವಾದ ಕಷ್ಟಗಳಲ್ಲಿ ಬಿದ್ದಿರುವಾಗ ಅವನು ಅದನ್ನು ಕೇವಲ ಆನಂದಕರವಾದದೆಂದು ಎಣಿಸಿರಿ. ಓಕೆ, ಅದರಲ್ಲಿ ಸ್ವಲ್ಪ ಚೇಂಜ್ ಇದೆ, ಇದನ್ನು ಓದಿ, ಇದು ಕರೆಕ್ಟ್ ಇದೆ. ನೋಡಿ, ದೇವರ ವಾಕ್ಯ ಅರ್ಥ ಆದರೆ ಸಾಕಾಗೋದಿಲ್ಲ. ಮತ್ತೇನಾಗಬೇಕು? ದೇವರ ವಾಕ್ಯ ಜೀವಿಸ್ಲಿಕ್ಕೆ ಆಗಬೇಕು. ಆ ರೀತಿ ಅದನ್ನು ನಾನು ಓದಬೇಕು. ಈಗ ಇದರಲ್ಲಿ ಇರೋದು ನೋಡಿ ಹೇಗಿದೆ. ನನ್ನ ಪ್ರಿಯ ಸಹೋದರರೇ, ನಿಮಗೆ ವಿವಿಧ ಸಂಕಟ ಶೋಧನೆಗಳು ಬಂದೊದಗಿದಾಗ ಅವುಗಳನ್ನು ಸಂತೋಷದಿಂದ ಸಹಿಸಿಕೊಳ್ಳಿ. ಏನ್ ಮಾಡ್ಬೇಕು? ಸಮಸ್ಯೆಯನ್ನ ಪರಂಪರ ಮಾಡದೆ ಸಹಿಸಿಕೊಳ್ಬೇಕು. ಯಾಕೆ ಸಹಿಸಿಕೊಳ್ಬೇಕು? ಕಾರಣ ಇದೆ. ರೋಗ ಬಂದ್ರೆ ಏನ್ ಮಾಡ್ಬೇಕು? ಸಹಿಸಿಕೊಳ್ಬೇಕಾ? ರೋಗ ಬಂದ್ರೆ ಏನ್ ಮಾಡ್ಬೇಕು? ಸಹಿಸಿಕೊಳ್ಬೇಕಾ? ಅದನ್ನ ಕೊಂದಾಕ್ಬೇಕಾ? ಸಮಸ್ಯೆ ಬಂದ್ರೂ ಕೊಂದಾಕ್ಬೇಕು, ಸಮಸ್ಯೆಯನ್ನ ಕೊಲ್ಬೇಕು. ಕೊಲ್ದಿದ್ರೆ ಏನ್ ಆಗುತ್ತೆ?
ಮನೆಗೆ ಇಲಿ ಬರ್ತಾ ಇದ್ರೆ ಏನ್ ಮಾಡ್ತೀರಿ? ಅದಕ್ಕೆ ತೆಂಗಿನಕಾಯಿ ಬೇಕಾಗಿದ್ದು ಕೊಟ್ಟು ಸಾಕ್ತೀರಿ? ಹ? ಅಷ್ಟೇ ಮಾಡ್ತೀರಿ? ಕೊಲ್ಬೇಕು, ಇಲ್ಲಾಂದ್ರೆ ಮತ್ತೆ ಇನ್ನೊಂದ್ ಕಡೆ ತೂತ್ ಮಾಡಿ ಹಾಕತ್ತೆ ಅದನ್ನ. ಏನ್ ಮಾಡ್ಬೇಕು? ನೀವು ಅದರ ಬಗ್ಗೆ ಪ್ರೀತಿ ಕಾಳಜಿ ತೋರಿಸಿದ್ರೆ ಅದೇನ್ ಮಾಡತ್ತೆ? ಪಾಪ ಅಪ್ಪ ಸುಧಾ, ಪಾಪ ಸುಧಾ ಬ್ಯಾಗ್ ಹೊಟ್ಟೆ ಮಾಡಿದ್ರೆ ಏನ್ ತೊಂದರೆ ಇಲ್ಲ, ತೂತ್ ಮಾಡಿದ್ರೆ ಏನ್ ತೊಂದರೆ ಇಲ್ಲ. ಸುಧಾನ ಐಟಮ್ಗಳೆಲ್ಲ ತಿಂದ್ಬಿಡ್ತೇನೆ ಸುಧಾ ಪಾಪ ಅಂತ ಹೇಳಿ ಸುಧಾನ ಜೀವನವನ್ನೇ ಹಾಳು ಮಾಡಿಬಿಡುತ್ತೆ ಸೈತಾನ ಹಾಗೆ. ಏನ್ ಮಾಡ್ಬೇಕು? ತಾಳ್ಮೆಯಿಂದ ಇರ್ಬೇಕು. ಏನಕ್ಕೆ? ಇಲಿ ಹೊಡಿಲಿಕ್ಕೆ ಹೇಗೆ ಇರ್ತೇವೆ? ಟೈಮಿಗೆ. ನಿಮ್ಮ ಅಪ್ಪ ಹೇಳ್ತಿದ್ರಲ್ವ, ಅದು ಯಾವ ಟೈಮಿಗೆ? ಇಲ್ಲೇ ಹೇಳಿದ್ದ, ಅದು ನೆನಪಿಲ್ಲ ನನಗೆ. ಆ ಟೈಮಿಗೆ ಬಂದು ನೋಡಿ, ಆ ಟೈಮಿಗೆ ಬರುತ್ತಂತೇಳಿ ಕಾಯ್ತಾ ಇದ್ರು. ಬರುವಾಗ ಪಾಠ ಅಂತ ಹೊಡೆದು ಬಿಟ್ಟೆ. ಅವರು ಹೇಳಿದ್ದ ಅಂತ. ಪೇಲೆ ಬಂದಾಗಲ್ಲ, ತುಂಬಾ ಸಮಯದ ಹಿಂದೆ ಫಸ್ಟ್ ಬಂದಾಗ ಅದೇನೋ ನಾನು ನೋಡಿ ಕೇಳಿದ್ದೆ ಆ ಪ್ರಶ್ನೆ. ಇದ್ರ ಮೇಲೇನೇ ಬರುತ್ತೆ ಏನೋ ಹೇಳ್ತಾ ಇದ್ರು. ಅಲ್ಲಿ ಏನಾಯ್ತಲ್ಲ, ನೋಡಿದ್ರಿ. ಏನ್ ಮಾಡಿದ್ರಿ? ಅದಕ್ಕೆ ಎಣ್ಣೆ ನೀರು ಎಲ್ಲ ಇಟ್ರಿ, ಹೊಡೆದಾಕಿದ್ರಿ. ಸರಿ ಸರಿ ಸರಿ. ಮರ್ಡರ್ ಮಾಡಿದ್ರು, ಪಾಪ ಮಾಡಿದ್ರು. ಯಾವುದನ್ನ ಹೊಡಿಬೇಕು? ಸೈತಾನನ ಕೆಲಸಗಳನ್ನ ಹೊಡೆದಾಕ್ಬೇಕು. ಇದು ಯಾವುದಂತ ಗೊತ್ತಿರ್ಬೇಕು. ಮನುಷ್ಯರನ್ನು ಹೊಡೆಯೋದಲ್ಲ, ಸೈತಾನ ಕೆಲಸ ಗೊತ್ತಾಗಬೇಕು. ರೋಗ, ನಿರಾಸೆ, ಕೆಲಸ ಇಲ್ಲದೆ ಇರೋದು, ನನ್ನ ಮನಸ್ಸಿನಲ್ಲಿ ಸಮಾಧಾನ ಇಲ್ಲದೆ ಇರೋದು, ಅಥವಾ ಕುಟುಂಬದಲ್ಲಿ ಕಲಹಗಳಿರೋದು, ಇದೆಲ್ಲ ಯಾರ ಕೆಲಸ? ನಾನು ಹುಡುಕಿ ತೆಗಿಬೇಕು. ಆ ಕೆಲಸ ಆಗುವ ಮೊದಲೇ ನಾನು ಜಾಗ್ರತೆ ಇರಬೇಕು. ಆದ್ಮೇಲೆ ಇನ್ನೂ ಹೆಚ್ಚು ಜಾಗ್ರತೆ. ನಿದ್ರೆ ಮಾಡದೆ ಅದನ್ನ ಒಂದಾಗ್ಬೇಕು. ಇಲ್ಲಾದ್ರೆ ಏನಾಗತ್ತೆ? ಒಂದಿನ ಅದು ನನ್ನನ್ನ ಕೊಲ್ಲುತ್ತೆ, ನನ್ನ ಜೀವನವನ್ನ ನಾಶ ಮಾಡುತ್ತೆ. ಈಗ ನೀವಿಬ್ರು ಮನೆಯಲ್ಲಿ ಏನ್ ಮಾಡ್ತಾ ಇದ್ದೀರಿ ಗೊತ್ತಿಲ್ಲ. ಸುಮ್ಮನೆ ಹಾಗೆ ನಿಂತ್ರಿ, ಅಲ್ಲಿಂದ ತಿನ್ಕೊಂಡು ಬರುತ್ತೆ. ಬೊಬ್ಬೆ ಮಾಡ್ಲಿಕ್ಕೆ, ಬೊಬ್ಬೆ ಹೊಡಿಲಿಕ್ಕೆ ಬಾಯಿ ಮಾತ್ರ ಬಿಟ್ಟಿರುತ್ತೆ. ಅರ್ಥ ಆಯ್ತು ಸುಧಾ? ಏನು ಯೋಚನೆ ಮಾಡ್ತಾ ಇದ್ದಿ? ಫಸ್ಟಿಗೆ ಉಗುರು ತಿನ್ನತ್ತೆ. ಸೌಂದರ್ಯ ಕೇಳ್ತು, ಉಗುರೆಲ್ಲ ತೆಗ್ದಿದಿ. ಉಗುರು ತೆಗೆದ್ರೆ ಬೆರಳು ತಿನ್ನತ್ತೆ. ಯಾವುದು ಸಮಸ್ಯೆ? ಏನ್ ಮಾಡ್ಬೇಕು? ಸಮಸ್ಯೆಗೆ ತಕ್ಕ ವಾಕ್ಯಗಳೆಲ್ಲವನ್ನು ನಿಮಗೆ ಕೊಟ್ಟಾಗಿದೆ. ನೀವೇನ್ ಮಾಡ್ಬೇಕು? ಆ ವಾಕ್ಯದ ಮೇಲೆ ಗಮನ ತಕೊಂಡು ಹೋಗ್ಬೇಕು, ನೋಡಿಬೇಕು, ನಂಬಬೇಕು, ನಿಮ್ಮದಾಗಿಸ್ಕೊಳ್ಬೇಕು. ಮಾಡ್ತೀರಿ? ಅಥವಾ ನಾನೇನಾದ್ರೂ ಕಲಿಸ್ಬೇಕಿಲ್ಲ? ಇಲ್ಲ ಅಲ್ಲ, ಮಾಡಿ. ಆ ಮಗುವಿನ ತಾಯಿ ಸುಮಾರು 1 ವರ್ಷದಿಂದ, 1.5 ವರ್ಷದಿಂದ ಬರ್ತಾ ಇದ್ರು. ನಾನೀಗ ಹೇಳಿದ್ದೆಲ್ಲ. ಅವಳ ದೊಡ್ಡ ಮಗಳಲ್ಲಿ ಬ್ರೈನ್ ಟ್ಯೂಮರ್ ಇತ್ತು, ಅದು ಆಪರೇಷನ್ ಆಗ್ಬೇಕು ಅಂತ ಹೇಳಿದ್ರು. ಆ ತಾಯಿ ಕೂಗ್ತಾ ಇದ್ರು. ಇಷ್ಟೇ ಇದ್ದಾರೆ ಸುಧಾ, ಅಷ್ಟೇ. ಪ್ರಾರ್ಥನೆ ಮಾಡಿ ಆಯ್ತು, ದೇವರು ಯಾಕೆ ಕೇಳ್ತಾ ಇಲ್ಲ ಎಂಬ ದುಃಖ ಒಳಗಿದೆ. ನಾನು ಹೇಳಿದೆ, ನೋಡು, ನಿನ್ನ ಮಗಳ ಕೈಯಲ್ಲಿ ಈ ವಾಕ್ಯವನ್ನು ಓದಿಸು. ನೀನು ಈ ವಾಕ್ಯ ನೋಡಿ. ಒಂದು ದಿನ ನನಗೆ ಗೊತ್ತೇ ಇಲ್ಲ, ನಾನು ಮರ್ತು ಹೋದೆ. ನಾನು ಇದೇ ಬಗ್ಗೆ ಮಾತಾಡ್ತಾ ಇದ್ದೆ, ಅವರು ಎದ್ದು ನಿಂತು ಹೇಳಿದ್ರು, ನಾನು ಇದನ್ನು ಮಾಡಿದೆ, ಇದಾಯಿತು, ಈಗ ಅವಳು ಚೆನ್ನಾಗಿದ್ದಾಳೆ. ಆ ಮಗು ಬೆಳಿಗ್ಗಿಂದ ಅದನ್ನೇ ಹೇಳ್ತಾ ಇತ್ತು. ನಾನು ಗಮನ ಕೊಟ್ಟಿರಲಿಲ್ಲ. ನನ್ನ ಮುಂದೆ ಬರೋದು, ನನ್ನ ಪಾಲಿಗೆ ನಾನು ಪಾಪದ ಪಾಲಿಗೆ ಸತ್ತು ನೀತಿವಂತನಾಗಿ ಜೀವಿಸುವಂತೆ ಕ್ರಿಸ್ತ ಯೇಸು ನನ್ನ ಮೇಲಿದ್ದ ಪಾಪ ಶಾಪ ಇದೇ ಹೇಳ್ತಾ ಇದೆ ನನ್ನ ಹತ್ರ. ನನಗೆ ತಲೆಗೆ ಹೋಗ್ಲಿ ಈ ಮಗು ಏನು ಹೇಳ್ತಾ ಇದೆ ಅಂತ. ಅವ್ರು ಹೇಳಿದಾಗ ನೆನಪು ಬಂತು ನನಗೆ, ಇವರಿಗೆ ಕಲಿಸಿದ್ನಲ್ಲ, ಆ ಮಗುವಿಗೆ ತಾಯಿ ಕಲಿಸಿದೆ. ಈಗ ಅವರಿಗೆ ಯಾವ ಹೆದರಿಕೆ ಇಲ್ಲ. ಹೆದರಿಕೆ ಹೋಯಿತು ಅಂತ ಹೇಳಿದ್ರೆ, ಇಲ್ಲಿ ಸಂಶಯ ಇಲ್ಲ ಅಂತ ಹೇಳಿದ್ರೆ ಅದು ಗುಣ ಆಯ್ತು ಅಂತೇಳಿ. ನನಗೆ ಎಲ್ಲಿ ತನಕ ಸಂಶಯ ಇರುತ್ತೋ
ನಾನೇನ್ ಮಾಡ್ಬೇಕು? ಆ ಸಂಶಯವನ್ನ ಕೊಲ್ಬೇಕು. ಆ ಸಂಶಯವನ್ನ ಕೊಂದ್ರೆ, ಯೋಚನೆಯನ್ನ ಕೊಂದ್ರೆ ಪರಿಹಾರ ಏನಾಯ್ತು? ಸಿಕ್ಕಿ ಆಯ್ತು. ಇನ್ನು ನಾನು ಕೈ ನೋಡ್ಬೇಕಾ ಗುಣ ಆಗಿದೆ ಅಂತೇಳಿ, ಸ್ಕ್ಯಾನ್ ಮಾಡ್ಬೇಕಾ ಟ್ಯೂಮರ್ ಹೋಗಿದೆ ಅಂತೇಳಿ? ಇಲ್ಲ. ನನ್ನಲ್ಲಿ ಸಂಶಯ ಮುಗ್ದೋಯ್ತು ಅಂತ ಹೇಳಿದ್ರೆ ಸಮಸ್ಯೆ ಮುಗ್ದೋಯ್ತು. ಕೊಲ್ಲಿಕ್ಕಿರೋದು ಯಾವುದನ್ನ? ಸಂಶಯವನ್ನು. ಯಾರ ಹಾಕೋದು? ಸೈತಾನ ಹಾಕ್ತಾನೆ. ಸಿಟ್ಟು ಮುಗ್ದೋದ್ರೆ, ಅವರು ಹೇಳಿದ ಮಾತುಗಳೇ ಕರಗಿ ಹೋದ್ರೆ ಸಿಟ್ಟಿರತ್ತಾ? ಯಾವುದನ್ನ ಕೊಂದಾಕ್ಬೇಕು? ಬಂದ ಯೋಚನೆಗಳನ್ನ ಕೊಂದಾಕ್ಬೇಕು. ಆಗ ನನ್ನ ಸಿಟ್ಟು ಮಾಡಲ್ಲ. ಆ ಯೋಚನೆಗಳನ್ನೇ ಯೋಚಿಸ್ತಾ ಇದ್ರೆ, ಬಯಸ್ತಾ ಇದ್ರೆ, ಬೆಂದು 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 ಏನ್ ಬರುತ್ತೆ? ಸಿಟ್ಟು ಜಾಸ್ತಿ ಆಗುತ್ತೆ. ಸಾಯಂಕಾಲದೊಳಗೆ ಮರ್ಡರ್ ಮಾಡಿರ್ತೇನೆ. ಸುಧಾ ಫಸ್ಟ್ ನೆಗೆ ಬಂತು ಅಲ್ಲ ಸುಧಾ? ಶ್ಯಾಮಲ ಗೊತ್ತಾಯ್ತು. ಇವತ್ತು ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಕ್ತು. ಆ ಮಗುವಿನ ತಾಯಿಗೆ ಸೆಕೆಂಡ್ ಟೈಮ್ ಬಂದಾಗ ಅದು ಹೇಗೆ ಆಗಿತ್ತು ಅಂತ ಗೊತ್ತಿರಲಿಲ್ಲ. ಸೆಕೆಂಡ್ ಟೈಮ್ ಇನ್ನೊಂದು ಸಣ್ಣ ಮಗು, ಅದಕ್ಕಿಂತ ಆ ಮಗು 5 ವರ್ಷ 5-6 ವರ್ಷದ್ದು ಇತ್ತು, ದೊಡ್ಡದು. ಇದು ಅದಕ್ಕಿಂತ ಸಣ್ಣದು. ಅವ್ರು ಮಾಡ್ತಾ ಇರೋದೆಲ್ಲ ಆ ಕಾಯಿಲೆಗೆ ಇನ್ನೂ ಜಾಸ್ತಿ ಮಾಡುವಂತ ಕೆಲಸನೇ. ಅವರ ಕೈಯಲ್ಲಿ ಪ್ರಾರ್ಥನೆ ಕಲಿಸಿ ಅದೇ ವಾಕ್ಯವನ್ನು ನುಡಿಲಿಕ್ಕೆ ಹೇಳಿದೆ. ನಾನು ಹೇಳಿದೆ ಅವರಿಗೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಲಿಕ್ಕಿದ್ರು, ರಿಟ್ರೀಟಿಗೆ ಬಂದವರು. ನಾನು ಹೇಳಿದೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಡಿ, ಬೆಳಿಗ್ಗೆ ತನಕ ನೀವು ಅದನ್ನ ಪ್ರಾಕ್ಟೀಸ್ ಮಾಡಿ, ಬೆಳಿಗ್ಗೆ ಕಾಯಿಲೆ ಇದ್ರೆ ನೀವು ಕರ್ಕೊಂಡು ಹೋಗಿ. ಅವರಿಗೆ ಹಾಗೆ ನಿಲ್ಲಿಸಿದ್ರಿಂದ, ಅವರು ಧೈರ್ಯ ತಗೊಂಡಿದ್ರಿಂದ, ವಿಶ್ವಾಸವನ್ನ ಬೆಳೆಸಿದ್ರಿಂದ, ಅವರಲ್ಲಿರುವ ಆಲೋಚನೆಯನ್ನ ಕೊಂದು ಹಾಕಿದ್ರಿಂದ ಬೆಳಿಗ್ಗೆ ಬಂದು ಸಾಕ್ಷಿ ಕೊಟ್ಟರು. ಈಗ ಅದನ್ನ ಮಿಸ್ ಮಾಡಿದ್ರೆ ಒಂದು ಚಾನ್ಸ್ ಮಿಸ್ ಆಯ್ತು. ಆದ್ರಿಂದ ಬರುವ ಸಮಸ್ಯೆಗಳನ್ನ ಸಹನೆಯಿಂದ ಸಹಿಸಿಕೊಳ್ಳಿ. ಆದ್ರೆ ಹಾಗೆ ಇಟ್ಕೊಳ್ಬೇಡಿ, ಅದರ ಜೊತೆ ಹೋರಾಡ್ತಾ ಇರಬೇಕು. ಯಾವುದರ ಜೊತೆ? ಯೋಚನೆ. ಸಮಸ್ಯೆ ಎಲ್ಲಿರೋದು? ಇಲ್ಲಿ ತಲೆಗೆ ಯಾವಾಗ ಬಂತು? ನಮಗೆ ಎಷ್ಟೋ ಗಾಯಗಳಾಗತ್ತೆ, ನಾವು ಕೇರ್ ಮಾಡಲ್ಲ. ಅದು ಗುಣ ಆಗೇನಿರುತ್ತೆ ನಮಗೆ ಗೊತ್ತೂ ಇರೋದಿಲ್ಲ. ಯಾವುದ್ರ ಬಗ್ಗೆ ನಾವು ಹೆಚ್ಚು ಕಾಳಜಿ ವಹಿಸ್ಲಿಕ್ಕೆ ಶುರು ಮಾಡ್ತೇವೋ ಅದು ದೊಡ್ಡದಾಗಿ ಉಪ್ಪಾಗಿ ದೊಡ್ಡ ಸಮಸ್ಯೆನೇ ಮಾಡುತ್ತೆ. ಹೌದಾ? ಆದ್ರೆ ಹಾಗೆ ಬಿಡ್ಬೇಕು ಅಂತ ನಾನು ಹೇಳ್ತಾ ಇಲ್ಲ. ಏನ್ ಮಾಡ್ಬೇಕು? ಅದಕ್ಕೆ ಬೇಕಾದದ್ದೆಲ್ಲವನ್ನ ನಾನು ಮಾಡ್ತಾ ಇರ್ಬೇಕು. ಹಾಗಾದ್ರೆ ಮಾತ್ರ ನಾನು ಬುದ್ಧಿವಂತ. ಈಗ ನಾನು ದೇವರಾಗಿ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು? ದೇವರು ಹೇಳಿದ ಮಾತನ್ನ ಬಾಯಲ್ಲಿ ನುಡಿತಾ ಇರ್ಬೇಕು, ನಂಬ್ತಾ ಇರ್ಬೇಕು. ನುಡಿಬೇಕು, ನಂಬಬೇಕು. ನುಡಿಬೇಕು, ನಂಬಬೇಕು. ಹೇಳಿ, ನುಡಿಬೇಕು, ನಂಬಬೇಕು. ನುಡಿಬೇಕು, ನಂಬಬೇಕು. ಏನನ್ನ? ದೇವರ ಮಾತನ್ನ. ಹಾಗೇನಾಗ್ತಾನೆ? ದೇವರೇ ಇದ್ದೇನೆ, ದೇವರಾಗೆ ಕಾಣಲಿಕ್ಕೆ ಸ್ಟಾರ್ಟ್ ಆಗ್ತಾನೆ. ಆಗ ಇನ್ನೊಬ್ರು ನೋಡ್ತಾರೆ, ನೀವು ದೇವರಪ್ಪಲೇ ಇದೆಯಪ್ಪ. ಹೌದಾ? ಯಾಕೆ ಈ ಕೋಪನೇ ಮಾಡ್ತಾ ಇಲ್ಲ? ಹಾಗೆ ಹೇಳ್ಬೇಕಾ? ಬೊಬ್ಬ ಏನ್ ಕೋಪಪ್ಪ ಹುಡುಗಿ ಅಂತ ಹೇಳ್ಬೇಕಾ? ಶಿಲ್ಪ, ನಿನ್ನ ಕಾಯಿಲೆಯನ್ನು ಕೊಂದಾಕ್ತೀಯೋ ಅಥವಾ ಅದನ್ನ ಸಾಕ್ತೀಯೋ? ಸಾಕ್ತಾ ಹೋದ್ರೆ ದಪ್ಪ ಆಗ್ತೀಯ ಅಷ್ಟು. ನಿನಗೆ ಅರ್ಥ ಆಯ್ತು ಏನ್ ಹೇಳಿದ್ದು? ಏನ್ ಕಷ್ಟ ಇಲ್ಲ. ಏನ್ ಮಾಡ್ಬೇಕು? ದೇವರ ಮಾತನ್ನ ಬಾಯಲ್ಲಿ ನುಡಿಬೇಕು, ನಂಬಬೇಕು. ನಿನಗೆ ಆಸೆ ಇರ್ಬೇಕು. ದೇವ್ರು ಮಾಡ್ತಾರೆ ಅಂತೇಳಿ ಕಾಯ್ಬೇಡ. ದೇವ್ರು ಮಾಡ್ತಾರೆ ಹಾಗೆ ಇರ್ತಿದ್ರೆ ನಾನು ನಿಮ್ಮನೆಗೆ ಬಂದು ಹೇಳ್ತಿರ್ಲಿಲ್ಲ. ಇವಳು ಬುದ್ಧಿವಂತರಾಗಬೇಕಾದ್ರೆ ಏನಾಗ್ಬೇಕು?
ಗರೀಬ್ ಇದ್ರೆ ನಾವು ಹೇಳ್ಬೇಕು, ನಾನು ಗರೀಬ್ ಇದ್ದೇನೆ, ಗರೀಬ್ ಇದ್ದೇನೆ, ಗರೀಬ್ ಇದ್ದೇನೆ. ಈಗ ನಿಮ್ಮ ಮನೇಲಿ ಏನೋ ಶುಭ ಕಾರ್ಯ ಇದೆ ಅಂತ ಹೇಳಿದ್ರಿ, ಏನೋ ಹೇಳ್ದಾಗ ಕೇಳಿತ್ತು, ನಾನು ತಪ್ಪಾಗಿ ಕೇಳಿದ್ನ ಏನ್ ಹೇಳಿದ್ರಿ? ಶುಭ ಕಾರ್ಯ ಇದ್ರೆ ಏನ್ ಹೇಳ್ಬೇಕು? ಅಯ್ಯೋ ಹೇಗ್ ಮಾಡೋದಕ್ಕೋ, ಯಾರನ್ನು ಕರೆಯೋದಕ್ಕೋ, ರೊಕ್ಕ ಇಲ್ಲಿಂದ ಮಾಡೋದಕ್ಕೋ. ವಿಶ್ವಾಸ ಇದ್ದವನು ಏನ್ ಮಾಡ್ತಾನೆ? ದೇವರು ತಮ್ಮ ಮಹದ್ ಐಶ್ವರ್ಯದಿಂದ ನನ್ನ ಎಲ್ಲಾ ಅಗತ್ಯಗಳಲ್ಲಿ ಧಾರಾಳವಾಗಿ ಪೂರೈಸುವನು ಅಂತೇಳಿ ನೋಡಿಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಹೇಗೆ ಆ ಕಾರ್ಯಕ್ರಮಕ್ಕೆ 1 ವರ್ಷ ಅಥವಾ 6 ತಿಂಗಳು ಕೊಟ್ಟು ದೇವರ ವಾಕ್ಯ ನಂಬಲಿಕ್ಕೆ ಸ್ಟಾರ್ಟ್ ಮಾಡಿ. ಯಾವಾಗ ನನ್ನಲ್ಲಿ ಚಿಂತೆ ಹೋಯ್ತೋ ಆ 6 ತಿಂಗಳಿದ್ದದ್ದು ನೆಕ್ಸ್ಟ್ ಮಂತೇ ಮಾಡ್ಬೋದು. ಚಿಂತೆ ಹೋಯ್ತು ಅಂತ ಹೇಳಿದ್ರೆ ಸಮಸ್ಯೆ ಹೋಯ್ತು. ಕೈಯಲ್ಲಿ ಕಾಸಿರ್ಬೇಕಂತ ಇಲ್ಲ, ಕಾನ್ಫಿಡೆನ್ಸ್ ಇದ್ರೆ ಸಾಕು, ವಿಶ್ವಾಸ. ಹಾಗಾದ್ರೆ ನಮ್ಮ ಸಮಸ್ಯೆ ಏನು? ವಿಶ್ವಾಸ ಇಲ್ಲ. ಯಾವಾಗ ಚಿಂತೆ ಹೋಯ್ತೋ ವಿಶ್ವಾಸ ತುಂಬಿಕೊಂಡಿದೆ. ಯಾವಾಗ ಚಿಂತೆ ಬಂತೋ ವಿಶ್ವಾಸ ಕಮ್ಮಿದೆ. ಯೇಸುಸ್ವಾಮಿ ಏನ್ ಹೇಳಿದ್ರು? ವಿಶ್ವಾಸವನ್ನು ಹೆಚ್ಚಿಸ್ಲಿಕ್ಕೆ ಏನ್ ಮಾಡ್ಬೇಕು? ಬಿತ್ತನೆ ಮಾಡ್ಬೇಕು. ಏನನ್ನ? ದೇವರ ವಾಕ್ಯವನ್ನು. ನಿನ್ನಲ್ಲಿ ವಿಶ್ವಾಸ ಇದೆ ಆದ್ರೆ, ಸಾಸಿವೆ ಎಷ್ಟು ವಿಶ್ವಾಸ ಇದ್ರೆ ಸಾಕು, ನಿನಗೆಲ್ಲ ಮಾಡ್ಲಿಕ್ಕೆ ಆಗತ್ತೆ. ಹೋಲ್ಬೇಕಂತೇಳಿ ಸಾಸಿವೆ ಎಷ್ಟು ವಿಶ್ವಾಸ ಇದೆ. ಯೇಸುಸ್ವಾಮಿ ಹೇಳಿದ್ರು, ಅದನ್ನ ರೈತನಿಗೆ ಹೋಲಿಸಿದ್ರು. ಏನ್ ಮಾಡ್ತಾನೆ ರೈತ? ಅವನ ಹತ್ರ ಬೀಜ ಎಷ್ಟಿರತ್ತೆ? ಒಂದಿಷ್ಟು ಬೀಜ ಇಟ್ಕೊಂಡಿರ್ತಾನೆ, ಬಿತ್ತಾನೆ. ಏನಾಗತ್ತೆ? ಅವನಿಗೆ ಜೀವನಕ್ಕೆ ಬೇಕಾಗುವಷ್ಟು ಅವನ ಸಂಪಾದಿಸ್ತಾನೆ. ಹಾಗೆ ನನ್ನಲ್ಲಿರುವ ವಿಶ್ವಾಸವನ್ನ, ದೇವರ ವಾಕ್ಯವನ್ನ ನಾನು ಬಿತ್ತಿದ್ರೆ ನನಗೆ ಎಷ್ಟು ಬೇಕೋ ಅಷ್ಟು ನಾನು ವಿಶ್ವಾಸವನ್ನು ತುಂಬಿಕೊಳ್ತೇನೆ. ಆಗ ನನ್ನ ಇಲ್ಲೇ ಗೊತ್ತಾಗುತ್ತೆ, ನಾನೀಗ ಕಾನ್ಫಿಡೆಂಟ್ ಆಗಿದ್ದೇನೆ, ನನ್ನ ಸಮಸ್ಯೆ ಇಲ್ಲ. ಅದರಲ್ಲಿ ಇನ್ನೂ ನಾನು ಬೆಳೆಸಬೇಕು. ಆಗ ನನಗೆ ಅದು ಕಾಣಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ಮಾಡೋಣ. ಈಗ ನಿಮ್ಮಲ್ಲಿ ನೋವಿದೆಯಲ್ಲ, ಮಾಡ್ತೀರಿ? ರೈಟ್. ಎಲ್ಲರೋಣ, ಯೇಸುವೆ ನಾನು ಪಾಪದ ಪಾಲಿಗೆ ಸತ್ತು. ನೀವು ಹೇಳ್ಬೇಕು. ಈಗ ನೀವೆಷ್ಟು ಕಲ್ತಿದ್ದೀರಿ ನೋಡೋಣ. ನನಗೆ ಅದೇ ಲಾಭ. ಏನು, ನನ್ನ ಸ್ಟೂಡೆಂಟ್ಗಳು ಎಷ್ಟಾದ್ರೂ ಒಂದು ಮಗ್ಗಿ ಹೇಳಿದ್ದು ಕಲ್ತಿದ್ದಾರೆ ಅಂತೇಳಿ. ನಾನು ಪಾಪದ ಪಾಲಿಗೆ ಸತ್ತು ನೀತಿವಂತನಾಗಿ ಜೀವಿಸುವಂತೆ ಕ್ರಿಸ್ತ ಯೇಸು ನನ್ನ ಮೇಲಿದ್ದ ಪಾಪ, ಶಾಪ, ರೋಗಗಳನ್ನು ತನ್ನ ಮೇಲೆ ಹೊತ್ತುಕೊಂಡು ಶಿಲುಬೆಯಲ್ಲಿ ಮರಣ ಹೊಂದಿದರು. ಅವರ ಗಾಯಗಳಿಂದ ನಾನು ಗುಣ ಹೊಂದಿದ್ದೇನೆ. ನಾನು ಪಾಪದ ಪಾಲಿಗೆ ಸತ್ತು ನೀತಿವಂತನಾಗಿ ಜೀವಿಸುವಂತೆ ಕ್ರಿಸ್ತ ಯೇಸು ನನ್ನ ಮೇಲಿದ್ದ ಪಾಪ, ಶಾಪ, ರೋಗಗಳನ್ನು ತಮ್ಮ ಮೇಲೆ ಹೊತ್ತುಕೊಂಡು ಶಿಲುಬೆಯಲ್ಲಿ ಮರಣ ಹೊಂದಿದರು. ಅವರ ಗಾಯಗಳಿಂದ ನಾನು ಗುಣ ಹೊಂದಿದ್ದೇನೆ. ನಾನು ಪಾಪದ ಪಾಲಿಗೆ ಸತ್ತು ನೀತಿವಂತನಾಗಿ ಜೀವಿಸುವಂತೆ ಕ್ರಿಸ್ತ ಯೇಸು ನನ್ನ ಮೇಲಿದ್ದ ಪಾಪ, ಶಾಪ, ರೋಗಗಳನ್ನು ತಮ್ಮ ಮೇಲೆ ಹೊತ್ತುಕೊಂಡು ಶಿಲುಬೆಯಲ್ಲಿ ಮರಣ ಹೊಂದಿದರು. ಅವರ ಗಾಯಗಳಿಂದ ನಾನು ಗುಣ ಹೊಂದಿದ್ದೇನೆ. ನಾನು ಪಾಪದ ಪಾಲಿಗೆ ಸತ್ತು ನೀತಿವಂತನಾಗಿ ಜೀವಿಸುವಂತೆ ಕ್ರಿಸ್ತ ಯೇಸು ನನ್ನ ಮೇಲಿದ್ದ ಪಾಪ, ಶಾಪ, ರೋಗಗಳನ್ನು ತಮ್ಮ ಮೇಲೆ ಹೊತ್ತುಕೊಂಡು ಶಿಲುಬೆಯಲ್ಲಿ ಮರಣ ಹೊಂದಿದರು. ಅವರ ಗಾಯಗಳಿಂದ ನಾನು ಗುಣ ಹೊಂದಿದ್ದೇನೆ. ನಾನು ಪಾಪದ ಪಾಲಿಗೆ ಸತ್ತು ನೀತಿವಂತನಾಗಿ ಜೀವಿಸುವಂತೆ ಕ್ರಿಸ್ತ ಯೇಸು ನನ್ನ ಮೇಲಿದ್ದ ಪಾಪ, ಶಾಪ, ರೋಗಗಳನ್ನು ತನ್ನ ಮೇಲೆ ಹೊತ್ತುಕೊಂಡು ಶಿಲುಬೆಯಲ್ಲಿ ಮರಣ ಹೊಂದಿದರು. ಅವರ ಗಾಯಗಳಿಂದ ನಾನು ಗುಣ ಹೊಂದಿದ್ದೇನೆ. ನಾನು ಪಾಪದ ಪಾಲಿಗೆ ಸತ್ತು ನೀತಿವಂತನಾಗಿ ಜೀವಿಸುವಂತೆ ಕ್ರಿಸ್ತ ಯೇಸು ನನ್ನ ಮೇಲಿದ್ದ ಪಾಪ, ಶಾಪ, ರೋಗಗಳನ್ನು ತಮ್ಮ ಮೇಲೆ ಹೊತ್ತುಕೊಂಡು ಶಿಲುಬೆಯಲ್ಲಿ ಮರಣ ಹೊಂದಿದರು. ಅವರ ಗಾಯಗಳಿಂದ ನಾನು ಗುಣ ಹೊಂದಿದ್ದೇನೆ. ನಾನು ಪಾಪದ ಪಾಲಿಗೆ ಸತ್ತು ನೀತಿವಂತನಾಗಿ ಜೀವಿಸುವಂತೆ ಕ್ರಿಸ್ತ ಯೇಸು ನನ್ನ ಮೇಲಿದ್ದ ಪಾಪ, ಶಾಪ, ರೋಗಗಳನ್ನು ತನ್ನ ಮೇಲೆ ಹೊತ್ತುಕೊಂಡು ಶಿಲುಬೆಯಲ್ಲಿ ಮರಣ ಹೊಂದಿದರು. ಅವರ ಗಾಯಗಳಿಂದ ನಾನು ಗುಣ ಹೊಂದಿದ್ದೇನೆ. ಪಾಪದ ಪಾಲಿಗೆ ಸತ್ತು ನೀತಿವಂತನಾಗಿ ಜೀವಿಸುವಂತೆ ಕ್ರಿಸ್ತ ಯೇಸು ನನ್ನ ಮೇಲಿದ್ದ ಪಾಪ, ಶಾಪ, ರೋಗಗಳನ್ನು ತಮ್ಮ ಮೇಲೆ ಹೊತ್ತುಕೊಂಡು ಶಿಲುಬೆಯಲ್ಲಿ ಮರಣ ಹೊಂದಿದರು. ಅವರ ಗಾಯಗಳಿಂದ ನಾನು ಗುಣ ಹೊಂದಿದ್ದೇನೆ. ನಾನು ಪಾಪದ ಪಾಲಿಗೆ ಸತ್ತು ನೀತಿವಂತನಾಗಿ ಜೀವಿಸುವಂತೆ ಕ್ರಿಸ್ತ ಯೇಸು ನನ್ನ ಪಾಪ, ಶಾಪ, ರೋಗಗಳನ್ನು
ನಮ್ಮ ಮೇಲೆ ಶಿಲುಬೆಯಲ್ಲಿ ಮರಣ ಹೊಂದಿದರು. ಅವರ ಗಾಯಗಳಿಂದ ನಾನು ಗುಣ ಹೊಂದಿದ್ದೇನೆ. ನಾನು ಪಾಪದ ಪಾಲಿಗೆ ಸತ್ತು ನೀತಿವಂತನಾಗಿ ಜೀವಿಸುವಂತೆ ಕ್ರಿಸ್ತ ಯೇಸು ನನ್ನ ಮೇಲಿದ್ದ ಪಾಪ ಶಾಪ ರೋಗಗಳನ್ನು ತಮ್ಮ ಮೇಲೆ ಹೊತ್ತುಕೊಂಡು ಶಿಲುಬೆಯಲ್ಲಿ ಮರಣ ಹೊಂದಿದ್ದರು. ಅವರ ಗಾಯಗಳಿಂದ ನಾನು ಗುಣ ಹೊಂದಿದ್ದೇನೆ. ಹೇಳ್ತಾವೆ ನಾನು ಪಾಪದ ಪಾಲಿಗೆ ಸತ್ತು ನೀತಿವಂತನಾಗಿ ಜೀವಿಸುವಂತೆ ಕ್ರಿಸ್ತ ಯೇಸು ನಮ್ಮ ಪಾಪ ಶಾಪವನ್ನು ಹೊತ್ತುಕೊಂಡು ಶಿಲುಬೆಯಲ್ಲಿ ಮರಣ ಹೊಂದಿದ್ದರು. ಅವರ ಗಾಯಗಳಿಂದ ನಾನು ಗುಣ ಹೊಂದಿದ್ದೇನೆ. ನಾವು ಪಾಪದ ಪಾಲಿಗೆ ಸತ್ತು ನೀತಿವಂತನಾಗಿ ಜೀವಿಸುವಂತೆ ಕ್ರಿಸ್ತ ಯೇಸು ನನ್ನ ಮೇಲಿದ್ದ ಪಾಪ ಶಾಪ ರೋಗಗಳನ್ನು ತಮ್ಮ ಮೇಲೆ ಹೊತ್ತುಕೊಂಡು ಶಿಲುಬೆಯಲ್ಲಿ ಮರಣ ಹೊಂದಿದ್ದರು. ಅವರ ಗಾಯಗಳಿಂದ ನಾನು ಗುಣ ಹೊಂದಿದ್ದೇನೆ. ನಾನು ಪಾಪದ ಪಾಲಿಗೆ ಸತ್ತು ನೀತಿವಂತನಾಗಿ ಜೀವಿಸುವಂತೆ ಕ್ರಿಸ್ತ ಯೇಸು ನನ್ನ ಮೇಲಿದ್ದ ಪಾಪ ಶಾಪ ರೋಗಗಳನ್ನು ತಮ್ಮ ಮೇಲೆ ಹೊತ್ತುಕೊಂಡು ಶಿಲುಬೆಯಲ್ಲಿ ಮರಣ ಹೊಂದಿದ್ದರು. ನಾವು ಪಾಪದ ಪಾಲಿಗೆ ಸತ್ತು ನೀತಿವಂತನಾಗಿ ಜೀವಿಸುವಂತೆ ಕ್ರಿಸ್ತ ಯೇಸು ನನ್ನ ಮೇಲಿದ್ದ ಪಾಪ ಶಾಪ ರೋಗಗಳನ್ನು ತಮ್ಮ ಮೇಲೆ ಹೊತ್ತುಕೊಂಡು ಶಿಲುಬೆಯಲ್ಲಿ ಮರಣ ಹೊಂದಿದ್ದರು. ನಾನು ಗುಣ ಹೊಂದಿದ್ದೇನೆ. ನಾನು ಪಾಪದ ಪಾಲಿಗೆ ಸತ್ತು ನೀತಿವಂತನಾಗಿ ಜೀವಿಸುವಂತೆ ಕ್ರಿಸ್ತ ಯೇಸು ನನ್ನ ಮೇಲಿದ್ದ ಪಾಪ ಶಾಪ ರೋಗಗಳನ್ನು ತಮ್ಮ ಮೇಲೆ ಹೊತ್ತುಕೊಂಡು ಶಿಲುಬೆಯಲ್ಲಿ ಮರಣ ಹೊಂದಿದ್ದರು. ಅವರ ಗಾಯಗಳಿಂದ ನಾನು ಗುಣ ನಾನು ಪಾಪದ ಪಾಲಿಗೆ ಸತ್ತು ನೀತಿವಂತನಾಗಿ ಜೀವಿಸುವಂತೆ ಕ್ರಿಸ್ತ ಯೇಸು ನನ್ನ ಮೇಲಿದ್ದ ಪಾಪ ಶಾಪ ರೋಗಗಳನ್ನು ಶಿಲುಬೆಯಲ್ಲಿ ಮರಣ ಗಾಯಗಳಿಂದ ನಾನು ಗುಣ ಹೊಂದಿದ್ದೇನೆ. ನಾನು ಪಾಪದ ಪಾಲಿಗೆ ಸತ್ತು ನೀತಿವಂತನಾಗಿ ಜೀವಿಸುವಂತೆ ಕ್ರಿಸ್ತ ಯೇಸು ನನ್ನ ಮೇಲಿದ್ದ ಪಾಪ ಶಾಪ ಶಿಲುಬೆಯಲ್ಲಿ ಮರಣ ಹೊಂದಿದ್ದರು. ಅವರ ಗಾಯಗಳಿಂದ ನಾನು ಗುಣ ಹೊಂದಿದ್ದೇನೆ. ನಾವು ಪಾಪದ ಪಾಲಿಗೆ ಸತ್ತು ನೀತಿವಂತನಾಗಿ ಜೀವಿಸುವಂತೆ ಕ್ರಿಸ್ತ ಯೇಸು ನನ್ನ ಮೇಲಿದ್ದ ಪಾಪ ಶಾಪ ರೋಗಗಳನ್ನು ತಮ್ಮ ಮೇಲೆ ಹೊತ್ತುಕೊಂಡು ಶಿಲುಬೆಯಲ್ಲಿ ಮರಣ ಹೊಂದಿದ್ದರು. ನಾನು ಗುಣ ಹೊಂದಿದ್ದೇನೆ. ಪಾಪದ ಪಾಲಿಗೆ ಸತ್ತು ನೀತಿವಂತನಾಗಿ ಜೀವಿಸುವಂತೆ ಕ್ರಿಸ್ತ ಯೇಸು ನನ್ನ ಮೇಲಿದ್ದ ಪಾಪ ಶಾಪ ರೋಗಗಳನ್ನು ತಮ್ಮ ಮೇಲೆ ಹೊತ್ತುಕೊಂಡು ಶಿಲುಬೆಯಲ್ಲಿ ಮರಣ ಹೊಂದಿದ್ದರು. ಅವರ ಗಾಯಗಳಿಂದ ನಾನು ಗುಣ ಹೊಂದಿದ್ದೇನೆ. ನೀತಿವಂತನಾಗಿ ಜೀವಿಸುವಂತೆ ಕ್ರಿಸ್ತ ಯೇಸು ನನ್ನ ಮೇಲಿದ್ದ ಪಾಪ ಶಾಪ ರೋಗಗಳನ್ನು ಅವರ ಗಾಯಗಳಿಂದ ನಾನು ಗುಣ ಹೊಂದಿದ್ದೇನೆ. ನಾನು ಪಾಪದ ಪಾಲಿಗೆ ಸತ್ತು ನೀತಿವಂತನಾಗಿ ಜೀವಿಸುವಂತೆ ಕ್ರಿಸ್ತ ಯೇಸು ನನ್ನ ಮೇಲಿದ್ದ ಪಾಪ ಶಾಪ ರೋಗಗಳನ್ನು ತಮ್ಮ ಮೇಲೆ ಹೊತ್ತುಕೊಂಡು ಶಿಲುಬೆಯಲ್ಲಿ ಮರಣ ಹೊಂದಿದ್ದರು. ನಾನು ಗುಣ ಹೊಂದಿದ್ದೇನೆ. ಆಮೇಲೆ ಓಕೆ, ಈಗ ನಿಮ್ಮಲ್ಲಿ ಪೇನ್ ಇತ್ತಾ? ಈಗೇನಿದೆ? ಈಗಿಲ್ಲ. ಓಕೆ, ಈಗ ಏನು ಉಳಿದಿದೆ? ಉಳಿಲಿಲ್ಲ. ಇದಕ್ಕೆ ನೀವು ಮುಂದೆ ಕಲ್ತ್ರೆ ಇನ್ನು ನೆಕ್ಸ್ಟ್ ಸ್ಟೆಪ್ಗೆ ಹೋಗ್ತೇವೆ. ಇವತ್ತು ಹೋಗ್ಲಿಕ್ಕೆ ಆಗಲಿಲ್ಲ ಅಂದ್ರೆ ದೇವರು ಇನ್ನೊಂದು ಸಮಯ ಇಟ್ಟಿದ್ದಾರೆ. ಗುಣ ಆಯ್ತಲ್ಲ, ಎಲ್ಲಿ ಗುಣ ಆಯ್ತು, ಇಲ್ಲಿ ಗುಣ ಆಗಿದೆ, ಚೆಕ್ ಮಾಡಿ, ಆಗ ಗೊತ್ತಾಗುತ್ತೆ. ಪೂರ್ತಿ ಗುಣ ಆಗಿದೆಯಾ ಇಲ್ವಾ ಇಲ್ಲಿ ಗೊತ್ತಾಗೋದು, ಇಲ್ಲಿ ಗೊತ್ತಾಗೋದು. ಏನ್ ನಂಬ್ತಾ ಇದ್ದೀರಿ, ಎಷ್ಟರ ಮಟ್ಟಿಗೆ ಗುಣ ಆಗಿದೆ, ಶರೀರದಲ್ಲಿ ಅಲ್ಲ, ನಿಮ್ಮ ಹೃದಯದಲ್ಲಿ ಏನ್ ನಂಬ್ತಾ ಇದ್ದೀರಿ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ. ಸಂಪೂರ್ಣ ಆಗಿದೆಯೋ ಇಲ್ವೋ ಅಂತ ನೋಡುವಂತ ಶಕ್ತಿ ಕೂಡ ನಮಗಿದೆ. ಎಷ್ಟಿದೆ, ಎಷ್ಟು ಗುಣ ಆಗಿದೆ, ಎಷ್ಟು ಮಟ್ಟಿಗೆ ನಿಮ್ಮಲ್ಲಿ ಕಾನ್ಫಿಡೆನ್ಸ್ ಬಂದಿದೆ, ಕಾನ್ಫಿಡೆನ್ಸ್ ವಿಶ್ವಾಸ ಬಂದಿದೆ, ಡೌಟ್ ಇಲ್ಲ. ಇದ್ರೆ ನೀವು ಅದನ್ನ ಕಂಟಿನ್ಯೂ ಮಾಡಬೇಕು. ಇಲ್ಲ ಅಲ್ಲ, ಖಂಡಿತವಾಗಿಲ್ಲ. ಓಕೆ, ನಾಳೆ ನನಗೆ ಹೇಳ್ಬೇಕು ನೀವು. ಎಷ್ಟು ದಿನ ಯಾಕೆ ಬಿಟ್ರಿ? ಯಾಕೆ ಬಿಟ್ರಿ? ನೀವು ಮೊನ್ನೆ ಒಂದು ಕುಟುಂಬದ ಪ್ರಾರ್ಥನೆನ ಹಾಕಿದ್ದೇನೆ, ಚಿಂತೆ ಭಯ, ನಿಮಗೆ ಮೊದಲೇ ಕೊಟ್ಟಿದ್ದೆ. ಅದು ಸಾಯಂಕಾಲ ಪ್ರಾರ್ಥನೆ ಎಲ್ಲರೂ ಒಟ್ಟಿಗೆ ಸೇರಿ ಅದನ್ನೇ ಧ್ಯಾನಿಸ್ತಾ, ಅದು ನನಗೆ ಬೇಕು, ನನ್ನಲ್ಲಿ ಆಗಬೇಕು ಅಂತೇಳಿ ನಂಬಿಕೊಂಡು ಮಾಡಿದರೆ ಅದಾಗುತ್ತೆ. ಏನದು, ಏನು ಕಲ್ತ್ರಿ ಅದರಿಂದ? ಏನು ಪ್ರೇಯರ್ ಅದು? ನಾನು ಕ್ರಿಸ್ತರ ಶರೀರವಾಗಿದ್ದೇನೆ, ಸೈತಾನಿಗೆ ನನ್ನ ಮೇಲೆ ಯಾವುದೇ ಅಧಿಕಾರವಾಗಲಿ
ಸ್ಥಾನವಾಗುವುದಿಲ್ಲ. ನಾನು ಒಳ್ಳೆಯತನದಿಂದ ಕೆಟ್ಟದ್ದನ್ನು ಜಯಿಸುತ್ತೇನೆ. ಹೇಳಿದ್ರೆ ಸಾಕಾಗೋದಿಲ್ಲ, ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಮಾಡುವಾಗ ಹೇಳ್ತಾ ಇರಬೇಕು. ಆಗ ಆಗ ಅದು ನನ್ನಲ್ಲಿ ನೆರವೇರುತ್ತೆ. ಹೀಗೆ ಹೇಗೆ ಹೇಳ್ತಾ ಹೇಳ್ತಾ ನಂಬುತ್ತಾ ಆಯ್ತು. ಆದರೆ ಇದಾಯ್ತು ಆದರೆ ಅದು ಆಗತ್ತೆ. ಹಾಗಂತೇಳಿ ಎಲ್ಲಿ ಹೇಳಿದ್ದಾರೆ? ಲೂಕ 1:37 ಇದರಲ್ಲಿ ದೇವರಿಂದ ಬರುವ ಯಾವ ಮಾತಾದರೂ ನಿಷ್ಫಲವಾಗುವುದಿಲ್ಲ. ನಾನು ಹೇಳೋದಕ್ಕಿಂತ ಮೊದಲೇ ಇಲ್ಲಿ ಇದೆ ಅದು ನಿಮ್ಮ ಮನೆಯಲ್ಲಿ. ನೀವು ಅದನ್ನೆಲ್ಲರಿಗೂ ಅದನ್ನು ಸಾರಬೇಕು, ಕೊಡೋದಲ್ಲ ಪ್ರಿಂಟ್ ಮಾಡಿ. ಸಾಕ್ಷಿಗಳಾಗುವುದು. ನನ್ನ ಜೀವನದಲ್ಲಿ ದೇವರ ಮಾತು ಸುಳ್ಳಾಗಲಿಲ್ಲ ಅಂತೇಳಿ ಸಾಕ್ಷಿ ಕೊಡಬೇಕು. ಅವರೆಲ್ಲ ಮಾತು ನಮ್ಮ ಜೀವನದಲ್ಲಿ, ನಮ್ಮ ಕುಟುಂಬದಲ್ಲಿ ನೆರವೇರಿದೆ. ಪ್ರಾಬ್ಲಮ್ ಸಾಲ್ವ್ ಆಯ್ತು ಅಂತ ಹೇಳೋದಲ್ಲ. ಗುಣ ಆಯ್ತು, ಗುಣ ಆಯ್ತು ಯಾರಿಗೂ ದೇವರು ಗುಣಪಡಿಸಿದ್ರು ಅಲ್ವಾ? ಎಷ್ಟು ಒಂದು ಚೀಪಲ್ಲಿ ನಾವು ಹೇಳ್ತಾ ಇದ್ದೀವಿ. ಎಲ್ಲರೂ ಹೇಳ್ತಾರೆ ನನಗೆ ವಿಶ್ವಾಸ ಇದೆ. ಸಣ್ಣ ಸಣ್ಣ ವಿಷಯಗಳನ್ನು ಸರಿ ಮಾಡ್ಲಿಕ್ಕೆ ನಾವು ವಿಶ್ವಾಸ ಉಪಯೋಗಿಸುತ್ತಿದ್ರೆ, ಟೀ ಮಾಡ್ಲಿಕ್ಕೆ ಕಲಿದಿದ್ರೆ ಬಿರಿಯಾನಿ ಮಾಡ್ಲಿಕ್ಕೆ ಕಲಿತೇವೆ. ಎಷ್ಟು ಮಂದಿ ಟೀ ಮಾಡ್ತೀರಿ ಇಲ್ಲಿ? ಈಗ ಯಾರು ಟೀ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಯಾರಿದ್ದೀರಿ? ಟೀ ಮಾಡಿ ನೋಡೋಣ. ಎಕ್ಸ್ಪರ್ಟ್ ಇಲ್ಲದವರನ್ನು ಕಳಿಸಿ, ಈಗ ಗೊತ್ತಾಗುತ್ತೆ ಯಾರು ಟೀ ಚೆನ್ನಾಗಿ ಮಾಡ್ತಾರೆ. ಅವ್ರು ಎಕ್ಸ್ಪರ್ಟ್ ಇಲ್ಲ. ಸಕ್ಕರೆ ಕಡಿಮೆ ಹಾಕ್ಬೇಕು. ಅವರಿಗೋಸ್ಕರನೇ ಅದರಲ್ಲಿ ಪ್ರಾರ್ಥನೆ ಇದೆ. ಯಾವ್ದಾವುದನ್ನು ಮಾಡ್ತೀರಿ? ಶರೀರ ತೂಕದ ಅದು ಯಾವಾಗ ನೆರವೇರುತ್ತೆ? ಈ ರಹಸ್ಯ ಅರ್ಥ ಆಗ್ಬೇಕು. ಏನು ಈಗ ಹೇಳಿಕೊಟ್ಟದ್ದು, ನಾನು ಏನು ನಂಬುತ್ತೇನೋ ಅದು ನೆರವೇರುತ್ತೆ. ಕೆಟ್ಟದನ್ನು ನಂಬುತ್ತೇನೆ ಆದ್ರೆ ಕೆಟ್ಟದ್ದು ನೆರವೇರುತ್ತೆ. ನಂಬೋದು ಏನಾಗಿರ್ಬೇಕು? ದೇವರ ಮಾತಾಗಿರ್ಬೇಕು. ನಂಬೋದು ದೇವರ ಮಾತಾಗಿರ್ಬೇಕು. ನಂಬೋದು ಪ್ರಪಂಚದಾಗಿದ್ರೆ ಫಲ ಏನ್ ಬರುತ್ತೆ? ಪ್ರಪಂಚದೇ ಬರುತ್ತೆ. ನಾನು ಕೆಲಸಕ್ಕೆ ಹೋದ್ರೆ, ನಾನು ದುಡಿದ್ರೆ ಸಂಬಳ ಬರುತ್ತೆ ಅಂತೇಳಿ ಯೋಚಿಸಿದ್ರೆ ಬರುತ್ತೆ. ನಾನು ದುಡಿಯುವುದು ಯಾವುದು ಏನಾಗಬಾರ್ದು? ವೇಸ್ಟ್ ಆಗಬಾರ್ದು. ಅದಕ್ಕೆ ಏನು ಮಾಡಬೇಕು? ನಾನು ಮಾಡುವ ಎಲ್ಲ ಕೆಲಸಗಳು ದೇವರು ನನ್ನೊಂದಿಗಿರುವುದರಿಂದ ನಾನು ಮಾಡುವ ಎಲ್ಲ ಕೆಲಸಗಳು ಸಫಲ ಆಗುತ್ತೆ. ಆ ಪ್ರಾರ್ಥನೆ ನಿಮ್ಮ ಕುಟುಂಬದ ಪ್ರಾರ್ಥನೆಯಲ್ಲಿ ಇದೆ. ಚಿಂತೆ ಭಯದಿಂದ ಅದನ್ನ ಈಗ ವಿಡಿಯೋದಲ್ಲಿ ನಾನು ಕಳಿಸಿದ್ದೇನೆ, ಯೂಟ್ಯೂಬಲ್ಲಿ ಇದೆ. ಅದೇ ಎಷ್ಟು ಸಲ ಮಾಡ್ತೀರಿ? ಕಂಟಿನ್ಯೂಸ್ ಇರಬೇಕು. ಒಂದ್ಸಲ ಹೇಳಿದ್ರೆ ಆಗೋದಿಲ್ಲಪ್ಪ. ಯಾವ ಬಾಯಿಪಾಠ ಇರ್ಬೇಕು ಮಕ್ಕಳ ಕೈಯಲ್ಲಿ. ಆ ಮಗು ನೋಡಿ ಹೇಗೆ ಹೇಳ್ತಾ ಇತ್ತು, ಸತ್ತು ಹೋಗುವ ಮಗು ಬದುಕಿತು. ಯಾರ ಪ್ರಯತ್ನದಿಂದ? ಆ ಮಗು ಮಾಡಿದ ಪ್ರಯತ್ನದಿಂದ. ದೊಡ್ಡದಾಗುವಾಗ ಆ ಮಗು ಏನಿರುತ್ತೆ? ದೇವರ ಮೇಲೆ ವಿಶ್ವಾಸ ಹೆಚ್ಚಿರುತ್ತೆ. ಈಗ ಸಣ್ಣದ್ರಲ್ಲಿ ಆ ವಿಶ್ವಾಸ ಸಿಕ್ಕಿದ್ರೆ ಆ ಮಗು ದಾರಿ ತಪ್ಪಿ ಹೋಗುತ್ತಾ? ಹಾಗಾದ್ರೆ ನಮ್ಮನ್ನ ಮಕ್ಕಳನ್ನ ದಾರಿಗೆ ತರಬೇಕಾದ್ರೆ ಏನ್ ಮಾಡ್ಬೇಕು? ವಾಕ್ಯ ನುಡಿಸ್ಬೇಕು. ಅವ್ರು ನುಡಿದಿದ್ರೆ ಅವರ ಪರವಾಗಿ ನಾನು ನುಡಿಬೇಕು. ನಾನು ನಂಬು. ನನ್ನ ಮಕ್ಕಳು ಏನಾಗಿದ್ದಾರೆ ಅದನ್ನು ಯೂಟ್ಯೂಬಿಗೆ ಹಾಕಿದ್ದೇನೆ. ಮೊನ್ನೆ ವಾಟ್ಸಪ್ ಅಲ್ಲಿ ಎಲ್ಲಾ ತರದ ಪ್ರಾರ್ಥನೆಗಳನ್ನು ಹಾಕಿದ್ದು ನೋಡಿದ್ದೀರಿ? ಅದನ್ನು ಬರ್ಕೊಂಡಿದ್ದೀರಿ? ಬರ್ಕೊಳ್ಬೇಕು. ಅದು ಮಾಯ ಆದ್ರೆ, ನಾನು ಇಲ್ಲದೆ ಇದ್ರೆ, ನಿಮ್ಮ ಹತ್ರ ನನ್ನ ಸಂಬಂಧ ಕಡ್ದು ಹೋದ್ರೆ ರೈತನ ಕೆಲಸ ಮಾಡ್ತಾನೆ. ನಾನು ಕೆಟ್ಟವನಾಗ್ಬಿಟ್ರೆ ನಾನು ನಿಮ್ ತರಾನೆ, 2 ಕಾಲಿದ್ದವನು 2 ಕೈ ಕಣ್ಣಿದ್ದವನು. ನನಗೂ ಮೋಸ ನಡೆಯುತ್ತೆ. ನಾನು ತಪ್ಪಿ ಹೋದ್ರೆ ನೀವು ತಪ್ಪಿ ಹೋಗ್ಬಾರ್ದು. ನನ್ನನ್ನ ರಕ್ಷಣೆ ಮಾಡ್ಲಿಕ್ಕೆ ನೀವು ಬರ್ಬೇಕು. ಸಂತ ಪೌಲರು ಹೇಳ್ತಾರೆ, ನೀವು ವಿಶ್ವಾಸದಲ್ಲಿ ಕೊರತೆ ಇದ್ದವರನ್ನ ಹುರಿದುಂಬಿಸ್ರಿ, ಅವರನ್ನ
ಸಹಿಸ್ಕೊಂಡು ಮೇಲಕ್ಕೆ ತಂದ್ರಿ ಅಂತೀರಿ. ನಾನು ವಿಶ್ವಾಸದಲ್ಲಿ ಬಿದ್ದರೆ ನೀವೇನು ಮಾಡ್ತೀರಿ? ಬರ್ತೀರಿ ಮೂಳೂರಿಗೆ, ನಿಮ್ಮ ಊರಿಗೆ ಬಂದು ನಿಮ್ಮ ಮನೆಗೆ ಬಂದು ದೇವ್ರ ವಾಕ್ಯವನ್ನು ಕೊಟ್ಟು ಹೋಗಿದ್ದೇನೆ. ದೇವರು ಎಷ್ಟು ಗ್ರೇಟ್ ನೋಡಿ. ನಾನು ಬಂದಿದ್ದ ವಿಷಯ ಅಲ್ಲ, ದೇವರು ನಿಮ್ಮನ್ನು ಎಷ್ಟು ಪ್ರೀತಿಸ್ತಾರೆ ಅಂತ. ನೀವು ಮುಳುಗುವ ಸಮಯದಲ್ಲಿ, ಮುಳುಗಲಿಕ್ಕೆ ಹೋಗ್ತಾ ಇರುವಾಗ ಪ್ರತಿ ಹಂತದಲ್ಲಿ ದೇವರು ನಿಮ್ಮನ್ನು ರಕ್ಷಣೆ ಮಾಡಿದ್ದಾರೆ, ನಿಮ್ಮ ಕುಟುಂಬ. ಹೌದಾ? ಈಗ ನಿಮ್ಗೆ ಆ ನೆನಪು, ಆ ಕೆಟ್ಟ ದಿನಗಳು ಮರ್ತು ಹೋಗಿದೆ. ಹೌದಲ್ಲ? ದೇವರು ಹೇಳಿದ ಮಾತು ನೆರವೇರಿದೆಯೇ ಇಲ್ವೋ? ಆ ಕೆಟ್ಟ ದಿನಗಳನ್ನು ನೀವು ನೆನೆಸ್ಕೊಳ್ಳೋದಿಲ್ಲ. ಯೆರೆಮೀಯ 29:11 ನೋಡಿ. ತಾವೆಲ್ಲ ಇಷ್ಟು ಈ ಬ್ರದರ್ ಯಾಕೆ ಬಂದ್ರಪ್ಪ? ನಾನು ಚೆನ್ನಾಗಿ ಆಡ್ತಾ ಇದ್ದೆ. ಸೌಂದರ್ಯ, ನಿಮ್ಗೆ ಟೀ ಮಾಡ್ಲಿಕ್ಕೆ ಬರುತ್ತೆ? ಬರಲ್ಲ, ಕಲಿಬೇಕು. ನೆಕ್ಸ್ಟ್ ಬಂದಾಗ ನೀನೇ ಟೀ ಮಾಡಬೇಕು, ಆಯಿತು? ಸ್ಯಾಮಲ್, ಇಬ್ಬರು ಸೇರಿ ಮಾಡಬೇಕು, ಆಯಿತಾ? ನೆಕ್ಸ್ಟ್ ರೆಡಿ. ಫಸ್ಟ್ ಬಂದಾಗ ಫಸ್ಟ್ ಹಾಡು ಹೇಳಲಿಕ್ಕೆ ಯಾರು ಇರಬೇಕು? ನೀವಿಬ್ಬರು ಇರಬೇಕು. ನಾವೀಗ ಅಮ್ಮ ಅಪ್ಪ ಎಲ್ಲ ಸೇರಿ ಹಳ್ಳಿಗೆ ಹೋಗಿ ಧ್ಯಾನ ಕೂಟ ಕೊಡ್ತೇವೆ. ನೀವೇನಾಗಬೇಕು? ಹಾಡು ಹೇಳುವ. ಅಮ್ಮ ಮತ್ತಮ್ಮ ಅಪ್ಪ ಏನು ಮಾಡ್ತಾರೆ? ಬೋಧನೆ ಮಾಡ್ತಾರೆ. ನಿಮಗೆ ಇಂಥ ಗತಿ ಬರಲಿ ಎಂದಲ್ಲ, ನಿರೀಕ್ಷೆ ಇರಲಿ ಎಂದೇ. ನಾನು ನಿಮ್ಮ ವಿಷಯದಲ್ಲಿ ಮಾಡಿಕೊಂಡ ಆಲೋಚನೆಗಳು ನಾನು ಮಾತ್ರ ಬಲ್ಲೆ. ಆ ಆಲೋಚನೆ ಈಗಲೂ ನಿಮಗೇನಾದ್ರು ಗೊತ್ತಿದೆಯಾ? ನಿಮ್ಮ ಬಗ್ಗೆ ದೇವರು ಏನು ಆಲೋಚನೆ ಮಾಡಿದ್ದಾರೆ ಅಂತೇಳಿ ನಿಮಗೇನಾದ್ರು ಗೊತ್ತಿದೆಯಾ? ಪ್ಲಾನ್ ಗೊತ್ತಿದೆಯಾ? ಇಲ್ಲ. ನಾನು ಮಾತ್ರ ಬಲ್ಲೆ ಅಂತ ಹೇಳಿದ್ರು. ಓಕೆ, ಮುಂದೆ. ಅವು ಐಹಿಕ ಯೋಜನೆಗಳನ್ನು ಅಲ್ಲ, ಹಿತಕರವಾದ ಯೋಚನೆಗಳೇ. ನೀವು ನನಗೆ ಮೊರೆಯಿಡುವಿರಿ, ನನ್ನನ್ನು ಪ್ರಾರ್ಥಿಸಲು ಬರುವಿರಿ. ನಾನು ಕಿವಿಗೊಡುವೆನು, ನೀವು ನನ್ನನ್ನು ಹುಡುಕುವಿರಿ. ಮನಪೂರ್ವಕವಾಗಿ ಹುಡುಕಿದಾಗ ನನ್ನನ್ನು ಕಂಡುಕೊಳ್ಳುವಿರಿ. ನೀವು ಪ್ರಾರ್ಥಿಸಿದ್ರಿ, ನಿಮ್ಮ ಪ್ರಾರ್ಥನೆಗೆ ಉತ್ತರ ಸಿಕ್ಕಿತು. ನೀವೀಗ ಮನಪೂರ್ವಕವಾಗಿ ಹುಡುಕಿದ್ರೆ ಯಾರನ್ನು ಕಂಡುಕೊಳ್ಳುವಿರಿ? ಅಂದ್ರೆ ನೀವು ದೇವರ ಮಕ್ಕಳಾಗಲಿಕ್ಕೆ ಇಷ್ಟಪಡ್ತೀರಾದ್ರೆ ಪಡ್ಕೊಳ್ತೀರಿ. ಎಲ್ಲರಿಗೆ ರಾಜನ ಮಕ್ಕಳಿಗೆ ಆಗ್ಲಿಕ್ಕೆ ಆಸೆ ಇರತ್ತೆ. ರಾಜಂತರ ಬಂಗಾರದ ಕಿರೀಟ ಹಾಕ್ಲಿಕ್ಕೆ, ರಾಜಂತರ ಬಂಗಾರದ ಬಟ್ಟೆಗಳು, ಒಳ್ಳೆ ಚೇರು, ತಿನ್ಲಿಕ್ಕೆ ಬೇಕಾದ ಎಲ್ಲ ರೀತಿಯ ಹಣ್ಣು ಹಂಪಲುಗಳು, ಒಳ್ಳೆ ಊಟ. ಹೌದಾ? ನಾವು ಯಾರ ಮಕ್ಕಳು? ದೇವರ ಮಕ್ಕಳು. ದೇವರ ಆಸ್ತಿ ಎಷ್ಟು? ಈ ಜಗತ್ತಿನಲ್ಲಿ ಇರೋದೆಲ್ಲ ಯಾರ್ದು? ದೇವರು. ಅದರಲ್ಲಿ ನಮ್ಮದು ಎಷ್ಟಿದೆ? ಹಾಗಾದ್ರೆ ನಾವು ದೇವರ ಮಕ್ಕಳಾಗಲಿಲ್ಲ. ಗಾಳಿ ಮಾತಲ್ಲ. ಈಗ ನಿಮ್ಮಲ್ಲಿ ನಡೆದಿದ್ದು ಗಾಳಿ ಮಾತಲ್ಲ. ಹೌದಾ? ವಿಶ್ವಾಸ ಇಡ್ರಿ, ಗುಣವಂತಿರಿ. ಆಗಲ್ಲ, ತಕ್ಷಣ ನೋಡ್ತೇವೆ. ಹೌದಾ? ಎಷ್ಟು ವಿಶ್ವಾಸ ಇದೆ ಅದಕ್ಕೆ ತಕ್ಕಂತೆ ತಕ್ಷಣ ನಾವು ಪ್ರತಿಫಲವನ್ನು ಪಡೆಯುತ್ತೇವೆ.